ಹಲೋ ಎವ್ರಿವನ್. ಈ ಕ್ಲಾಸಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಸೈನ್ಸ್ನ 3rd ಚಾಪ್ಟರ್ ಏನಿದೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಈ ಒಂದು ಲೆಸನನ್ನು ಮಾಡ್ತೀನಿ. ನೋಡಿ, ಲೆಸನ್ ಈ ವಿಡಿಯೋದಲ್ಲಿರುತ್ತೆ. ನಿಮಗೆ ನೋಟ್ಸ್ ಏನಾದರೂ ಬೇಕು, ಬೇರೆ ಸ್ಟಡಿ ಮೆಟೀರಿಯಲ್ಸ್ ಏನಾದರೂ ಬೇಕು ಅಂದರೆ ನಮ್ಮ ಕ್ಲಾಸ್ ರೂಮ್ ಆ್ಯಪಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಪ್ರೊಸೀಜರ್ ಏನು ಅನ್ನೋದಕ್ಕೆ ಬೇರೆ ವಿಡಿಯೋ ಇದೆ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ಸ್ ಎಲ್ಲ ಕೊಡ್ತೀನಿ. ಕ್ಲಾಸ್ ರೂಮ್ ಕೋಡ್ಸ್ ಇರ್ಬೋದು, ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ಇದೆಲ್ಲ. ಸೊ ನಾವು ಲೆಟ್ ಅಸ್ ಬಿಗಿನ್ ವಿತ್ ದಿ ಚಾಪ್ಟರ್. In class 9th you have already learnt about various elements. ನೋಡಿ, ಕ್ಲಾಸ್ 9ನಲ್ಲಿ ಎಲಿಮೆಂಟ್ಸ್ ಅಂದರೆ ಏನು ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ರಿ. You have seen that elements can be classified as metals or non-metals on the basis of their properties. ನೀವು 9th ಸ್ಟ್ಯಾಂಡರ್ಡಲ್ಲೇ ನೀವು ಮೆಟಲ್ಸ್ ಅಂದರೆ ಏನು, ನಾನ್ ಮೆಟಲ್ಸ್ ಅಂದರೆ ಏನು, ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ, ಅದರ ಪ್ರಾಪರ್ಟೀಸ್ ಏನು, ಅದನ್ನು ನೀವು ನೋಡಿದ್ರಿ. ಥಿಂಕ್ ಆಫ್ ಸಮ್ ಯೂಸಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇನ್ ಯುವರ್ ಡೈಲಿ ಲೈಫ್. ಈಗ ನಿಮಗೆ ಗೊತ್ತಾಯಿತು ಮೆಟಲ್ಸ್ ಅಂದರೆ ನಾನ್ ಮೆಟಲ್ಸ್. ಓಕೆ, ಕೆಲವು ಜನಕ್ಕೆ ಗೊತ್ತಿರಲ್ಲ, ಮರ್ತೋಗ್ಬಿಟ್ಟಿರ್ತೀರ, ಎಷ್ಟೊಂದು ದಿನ ರಜಾ ಬಂದಿದೆ. ಏನು ಮೆಟಲ್ಸ್ ಅಂತ ಹೇಳಿದ್ರೆ ನಾನು ಸಿಂಪಲಾಗಿ ಹೇಳ್ತೀನಿ. ನೋಡಿ, ಕಬ್ಬಣ ಇರ್ಬೋದು, ಕಾಪರ್ ಇರ್ಬೋದು, ಈ ಥರ ಯಾವುದು ಶೈನಿಂಗ್ ಹೊಡೆಯುತ್ತೆ ಮತ್ತು ಕೆಳಗಾಕಿದ್ರೆ ಯಾವುದು ಸೌಂಡ್ ಬರುತ್ತೆ, ಟಣ್ ಅಂತ ಸೌಂಡ್ ಬರುತ್ತಲ್ಲ, ಇಂಥದ್ದೆಲ್ಲ ಬಂದು ಮೆಟಲ್ಸ್ ಅಂತೀವಿ. ನಾನ್ ಮೆಟಲ್ಸ್ ಯಾವುದು? ಓಕೆ, ಪ್ಲ್ಯಾಸ್ಟಿಕ್ ಇರ್ಬೋದು, ಅಥವಾ ಒಂದು ಗಾಳಿ ಇರ್ಬೋದು, ನೀರಿರ್ಬೋದು, ಆಯಿಲ್ ಇರ್ಬೋದು, ಮತ್ತೊಂದು, ಇವೆಲ್ಲ ಕೂಡ ನಾನ್ ಮೆಟಲ್ಸ್ ಅಂಡರ್ಗೆ ಬರೋವಂಥದ್ದು. ಇದು ಜಸ್ಟ್ ಐಡಿಯಾ ಇಟ್ಕೊಳ್ಳಿ, ನಿಮಗೆ ನೆಕ್ಸ್ಟ್ ಅದು ಎಕ್ಸ್ಪ್ಲನೇಷನ್ ಎಲ್ಲ ಪ್ರಾಪರ್ಟೀಸ್ ವೈಸ್ ಬರುತ್ತೆ. ವಾಟ್ ಪ್ರಾಪರ್ಟೀಸ್ ಡಿಡ್ ಯು ಥಿಂಕ್ ಆಫ್ ವೈಲ್ ಕ್ಯಾಟಗರೈಸಿಂಗ್ ಎಲಿಮೆಂಟ್ಸ್ ಆ್ಯಸ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್? ಈಗ ಓಕೆ, ನೀವು ಮರ್ತೋಗಿದ್ರಿ ಅಂತ ಅಂದ್ಬಿಟ್ಟು ನಾನೇ ಹೇಳಿದೆ. ಮೆಟಲ್ಸ್ ಅಂದರೆ ಏನು, ಯಾವ ಪ್ರಾಪರ್ಟೀಸ್ ಇರುತ್ತೆ, ಮತ್ತು ನಾನ್ ಮೆಟಲ್ಸ್ಗೆ ಯಾವ ಪ್ರಾಪರ್ಟೀಸ್ ಇರುತ್ತೆ ಅಂದ್ಬಿಟ್ಟು ನಾವು ಕ್ಯಾಟಗರೈಸ್ ಮಾಡ್ಕೊಂಡ್ವಿ. ಹೌ ಆರ್ ದೀಸ್ ಪ್ರಾಪರ್ಟೀಸ್ ರಿಲೇಟೆಡ್ ಟು ದಿ ಯೂಸ್ ಆಫ್ ಎಲಿಮೆಂಟ್ಸ್? ಲೆಟ್ ಅಸ್ ಲುಕ್ ಎಟ್ ಸಮ್ ಆಫ್ ದಿ ಪ್ರಾಪರ್ಟೀಸ್ ಇನ್ ಡೀಟೇಲ್ಸ್. ಈಗ ಒಂದೊಂದೇ ಪ್ರಾಪರ್ಟೀಸ್ ಏನೇನಿದೆ ನೋಡೋಣ. 3.1 ಫಿಸಿಕಲ್ ಪ್ರಾಪರ್ಟೀಸ್. ನೋಡಿ, ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಕ್ಲೀನಾಗಿ ಎಕ್ಸ್ಪ್ಲೈನ್ ಆಗುತ್ತೆ, ಇದರಲ್ಲಿ ಬೋರ್ಡಲ್ಲಿ ಬರೀತೀನಿ. ನೋಡಿ, ಮೆಟಲ್ಸ್ ಅಂದರೆ ಏನು ಅಂತ ಗೊತ್ತಾಯಿತು ನಿಮಗೆ, ಆ್ಯಂಡ್ ನಾನ್ ಮೆಟಲ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಓಕೆ, ಮೆಟಲ್ಸ್ ಅಂದರೆ ಏನು? ಐರನ್, ಕಾಪರ್ ಅವೆಲ್ಲ ಬರುತ್ತೆ, ಟಣ್ ಅಂತ ಸೌಂಡ್ ಬರೋವಂಥದ್ದು, ಆ ಥರ. ಇದಾದರೆ ಏರ್, ವಾಟರ್, ಆ ರೀತಿ ನಾನ್ ಮೆಟಲ್ಸ್ ಅಂತ. ನೋಡಿ, ಈ ಮೆಟಲ್ಸ್ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಪ್ರಾಪರ್ಟೀಸ್ ಏನು, ಯಾವ ರೀತಿ ಬಿಹೇವ್ ಮಾಡುತ್ತೆ ಐರನ್, ಯಾವ ರೀತಿ ಕಾಪರ್ ಬಿಹೇವ್ ಮಾಡುತ್ತೆ, ಅದನ್ನು ನೋಡ್ಕೊಬೇಕು. ಮತ್ತು ಏರ್ ಯಾವ ಥರ ಬಿಹೇವ್ ಮಾಡುತ್ತೆ, ವಾಟರ್ ಏನು ಬಿಹೇವ್ ಮಾಡುತ್ತೆ, ಈ ಥರ ಅದ್ರ ಬಿಹೇವಿಯರ್ನ ನೋಡಿದ್ರೆ ಅಥವಾ ಅದರ ಪ್ರಾಪರ್ಟೀಸ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅದು ಮೆಟಲ್ಸಾ ಅಥವಾ ನಾನ್ ಮೆಟಲ್ಸಾ ಅಂತ. ನೋಡಿ, ಬಿಹೇವಿಯರಲ್ಲಿ 2 ಥರ ಬರುತ್ತೆ. ಒಂದು ಬಂದು ಫಿಸಿಕಲ್ ಅಂತ. ಓಕೆ, ಕಣ್ಣಿಗೆ ಕಾಣುವಂಥದ್ದು, ನಾವು ಫೀಲ್ ಆಗುವಂಥದ್ದು, ಇದು ಗಟ್ಟಿ ಇರುತ್ತೆ ಮೆಟಲ್ಸು, ಮತ್ತು ಇದು ಟಣ್ ಅಂತ ಸೌಂಡ್ ಬರುತ್ತೆ, ಇದೆಲ್ಲ ಫಿಸಿಕಲಿ ಫೀಲ್ ಆಗುವಂಥದ್ದು. ಅಥವಾ ಗಾಳಿನ ಮುಟ್ಟೋಕ್ಕಾಗಲ್ಲ, ವಾಟರ್ನ ಒಂದು ಶೇಪ್ಗೆ ತರೋಕ್ಕಾಗಲ್ಲ, ಕೆಳಗೆ ಬೀಳಿದ್ರೆ ಸೌಂಡ್ ಬರೋಲ್ಲ, ಈ ರೀತಿ ಇದೆಲ್ಲ ಬಂದು ಫಿಸಿಕಲ್ ಅಂಡರ್ಗೆ ಬರುತ್ತೆ. ನೆಕ್ಸ್ಟ್ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಬರುತ್ತೆ. ಓಕೆ, ಇದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ಐರನ್ನ ಬಂದು ನಾವು ಗಾಳಿಯಲ್ಲಿಟ್ಟಾಗ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಕಾಪರ್ನ ಬಂದು ಜಿಂಕ್ ಜೊತೆ ಮಿಕ್ಸ್ ಮಾಡಿದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಅಥವಾ ಏರಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಿಕ್ಸ್ ಆದರೆ ಏನಾಗುತ್ತೆ, ಅಥವಾ ಕ್ಲೋರಿನ್ ಮತ್ತು ಆಕ್ಸಿಜನ್ ಮಿಕ್ಸ್ ಆದರೆ ಏನಾಗುತ್ತೆ, ವಾಟರಲ್ಲಿ ಇನ್ನೊಂದೇನಾದರೂ ಮಿಕ್ಸ್ ಆದರೆ ಏನಾಗುತ್ತೆ, ಇದನ್ನೆಲ್ಲ ಬಂದು ನಾವು ಕೆಮಿಕಲಿ ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಈಗ ಡಿಫ್ರೆನ್ಸಸ್ ಗೊತ್ತಾಗಿರ್ಬೋದು ನಿಮಗೆ. ಫಿಸಿಕಲ್ ಅಂದರೆ ಕಣ್ಣಿಗೆ ಕಾಣೋವಂಥದ್ದು, ಫೀಲ್ ಆಗೋವಂಥದ್ದು, ಆ ರೀತಿ. ಕೆಮಿಕಲ್ ಅಂತ ಹೇಳಿದ್ರೆ ಕೆಮಿಕಲಿ ಅದ್ರ ಮಾಲಿಕ್ಯುಲರ್ ಲೆವೆಲಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ ಒಂದ್ರ ಜೊತೆ ಒಂದು ರಿಯಾಕ್ಟ್ ಆಗೋದು, ಆಕ್ಸಿಜನ್ ಜೊತೆ ಹೈಡ್ರೋಜನ್ ರಿಯಾಕ್ಟ್ ಆಗೋದು, ಈ ಥರದನ್ನು ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಮೊದಲನೇದಾಗಿ ಬಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಮೊದಲನೇದಾಗಿ ಮೆಟಲ್ಸ್ದು. ಓಕೆ, ಮೆಟಲ್ಸ್ನ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ ನಾವು. ಓಕೆ, ಈಗ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ ಮೆಟಲ್ಸ್ದು. ದಿ ಈಸಿಯೆಸ್ಟ್ ವೇ ಟು ಸ್ಟಾರ್ಟ್ ಗ್ರೂಪಿಂಗ್ ಸಬ್ಸ್ಟೆನ್ಸಸ್ ಈಸ್ ಬೈ ಕಂಪೇರಿಂಗ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್. ನೋಡಿ, ನಾವು ಗ್ರೂಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವ, ಮೆಟಲ್ಸಾ ಅಥವಾ ನಾನ್ ಮೆಟಲ್ಸಾ ಅಂತ, ಅದಕ್ಕೆ ಮೊದಲು ನಾವೇನು ಮಾಡಬೇಕು, ಅದನ್ನು ಫಿಸಿಕಲ್ ಪ್ರಾಪರ್ಟೀಸ್ ನೋಡಬೇಕು. ಯಾಕಂದರೆ ಕೆಮಿಕಲಿ ಸ್ಟಾರ್ಟಿಂಗ್ ನೋಡೋಕ್ಕೆ ಹೋಗಬಾರ್ದು. ಲೆಟ್ ಅಸ್ ಸ್ಟಡಿ ದಿಸ್ ವಿತ್ ದಿ ಹೆಲ್ಪ್ ಆಫ್ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್. ಈಗ ಈ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಒಂದು ಕೆಲವು ಎಕ್ಸಾಂಪಲ್ಸ್ ಪ್ರಕಾರ ಅಥವಾ ಕೆಲವು ಆ್ಯಕ್ಟಿವಿಟೀಸ್ ಪ್ರಕಾರ ನಾವು ನೋಡ್ತಾ ಹೋಗೋಣ. ಫಾರ್ ಪರ್ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ 3.1 to 3.6 ಕಲೆಕ್ಟ್ ದಿ ಸ್ಯಾಂಪಲ್ಸ್ ಆಫ್ ಫಾಲೋಯಿಂಗ್ ಮೆಟಲ್ಸ್. ನೋಡಿ, 3.1 3.6ವರೆಗೂ ನಮಗೆ 6 ಆ್ಯಕ್ಟಿವಿಟೀಸ್ ಇದೆ. ಇದಕ್ಕೆ ಏನೇನು ಬೇಕಾಗ್ಬೋದು, ಕೆಲವು ಸ್ಯಾಂಪಲ್ಸ್ ಇದೆ. ನೀವು ಮನೇಲಿ ಏನು ಟ್ರೈ ಮಾಡಬೇಕಾಗಿಲ್ಲ, ಆಯಿತಾ? ನಿಮಗೆ ಮ್ಯಾಗ್ನೀಷಿಯಮ್, ಸೋಡಿಯಂ, ಲೆಡ್ ಅದೆಲ್ಲ ಕೂಡ ಸಿಗಲ್ಲ. ಜಸ್ಟ್ ಅನಲೈಸ್ ಮಾಡ್ಕೊಳ್ಳಿ ಸಾಕು. ಐರನ್, ಕಾಪರ್, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಮ್, ಸೋಡಿಯಂ, ಲೆಡ್, ಜಿಂಕ್, ಅಥವಾ ಇನ್ನೂ ಬೇರೆ ಯಾವುದಾದ್ರು ಮೆಟಲ್ಸ್ ಇತ್ತಂದರೆ ಓಕೆ. ಇದು ಎಕ್ಸಾಂಪಲ್ಸ್ ಕೂಡ ಹೌದು, ಮೆಟಲ್ಸ್ಗೆ ಎಕ್ಸಾಂಪಲ್ಸ್ ಇವೆಲ್ಲ ಕೂಡ ಬರುತ್ತೆ. ಆ್ಯಕ್ಟಿವಿಟಿ 3.1 ಮೊದಲನೇ ಆ್ಯಕ್ಟಿವಿಟಿ ಏನಿದೆ, ಟೇಕ್ ಸ್ಯಾಂಪಲ್ಸ್ ಆಫ್ ಐರನ್, ಕಾಪರ್, ಅಲ್ಯೂಮಿನಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್. ಐರನ್, ಕಾಪರ್, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಮ್ ಎಲ್ಲರದ್ದು ಒಂದು ಸ್ವಲ್ಪ
ಪೀಸ್ ತೊಗೊಳ್ಳಿ. ನೋಟ್ ದಿ ಅಪಿಯರೆನ್ಸ್ ಆಫ್ ಈಚ್ ಸ್ಯಾಂಪಲ್. ಒಂದೊಂದ್ರದ್ದು ನೀವು ಅಪಿಯರೆನ್ಸ್ ನೋಡಿ, ಯಾವ ರೀತಿ ಕಾಣುತ್ತೆ ನೋಡಿ. ಕ್ಲೀನ್ ದಿ ಸರ್ಫೇಸ್ ಆಫ್ ಈಚ್ ಸ್ಯಾಂಪಲ್ ಬೈ ರಬ್ಬಿಂಗ್ ದಮ್ ವಿತ್ ಸ್ಯಾಂಡ್ ಪೇಪರ್ ಆ್ಯಂಡ್ ನೋಟ್ ದೇರ್ ಅಪಿಯರೆನ್ಸ್ ಅಗೈನ್. ಈಗ ಅದು ಒಂದೊಂದು ಕೆಲವು ಹಳೇದಾಗ್ಬಿಟ್ಟಿರುತ್ತೆ, ಕಬ್ಬಣ ಕೂಡ ಹಳೇದಾಯಿತು ಅಂದರೆ ಬ್ರೌನ್ಗೆ ಅಥವಾ ಬ್ಲ್ಯಾಕಿಗೆ ಚೇಂಜ್ ಆಗಿರುತ್ತೆ. ಅವಾಗ ಸರಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಿ, ಸ್ಯಾಂಡ್ ಪೇಪರ್ ತೊಗೊಳ್ಳಿ. ಸ್ಯಾಂಡ್ ಪೇಪರ್ ತೊಗೊಂಡು ಈ ಪ್ರತಿಯೊಂದು ಈ 4 ಇದೆಯಲ್ಲ, 4 ಸ್ಯಾಂಪಲ್ ತೊಗೊಂಡಿರ್ತಾರಲ್ಲ, 4 ಕೂಡ ಒಂದು ಸ್ವಲ್ಪ ಉಜ್ಜಿರಿ. ಅವಾಗ ಏನು ಕಾಣುತ್ತೆ ನಿಮಗೆ, ಅಲ್ಲಿ ಶೈನಿಂಗ್ ಇರುತ್ತೆ, ಲಸ್ಚರ್ ಅಂತ ಕರೀತಾರೆ. ಓಕೆ, ಮೆಟಲ್ಸ್ ಇನ್ ದೇರ್ ಪ್ಯೂರ್ ಸ್ಟೇಟ್ ಹ್ಯಾವ್ ಎ ಶೈನಿಂಗ್ ಸರ್ಫೇಸ್. ಅಂದರೆ ಮೆಟಲ್ಸು ಮೇಲೆ ಏನು ಗಲೀಜ್ ಥರ ಅದು ಕೊರೋಷನ್ ಅಂತ ಕರೀತಾರೆ, ಅದೇನೂ ಆಗಿಲ್ಲ ಅಂತ ಹೇಳಿದ್ರೆ ಶೈನಿಂಗ್ ಬರ್ತಾ ಇರುತ್ತೆ, ಲಸ್ಚರ್ ಅಂತ ಕರೀತಾರೆ. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಮೆಟಾಲಿಕ್ ಲಸ್ಚರ್, ಆಗಲೇ ಹೇಳ್ದಾಗೆ. ನೆಕ್ಸ್ಟ್ ಬಂದು ಆಕ್ಟಿವಿಟಿ 3.2. ಟೇಕ್ ಸ್ಮಾಲ್ ಪೀಸಸ್ ಆಫ್ ಐರನ್, ಕಾಪರ್, ಅಲ್ಯೂಮಿನಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್. ಮತ್ತು ನೀವು ಅದೇ ರೀತಿ 4 ಸ್ಯಾಂಪಲ್ ಮೆಟಲ್ಸ್ ತೊಗೊಳ್ಳಿ. ಟ್ರೈ ಟು ಕಟ್ ದೀಸ್ ಮೆಟಲ್ಸ್ ವಿತ್ ಶಾರ್ಪ್ ನೈಫ್ ಆ್ಯಂಡ್ ನೋಟ್ ಯುವರ್ ಅಬ್ಸರ್ವೇಷನ್. ಈಗ ಒಂದು ಚಾಕು ಇರುತ್ತಲ್ಲ ಮನೇಲಿ ತರಕಾರಿ ಕಟ್ ಮಾಡೋವಂಥದ್ದು, ಅಂಥದ್ರಲ್ಲಿ ಇದನ್ನು ಕಟ್ ಮಾಡೋಕ್ಕೆ ನೋಡಿ. ಕಬ್ಬಣ ಕಟ್ಟಾಗುತ್ತಾ? ಇಲ್ಲ. ಕಾಪರ್ ತುಂಬ ತೆಳ್ಳಗಿದ್ರೆ ಆಗ್ಬೋದೇನೋ, ಅಲ್ಯೂಮಿನಿಯಂ ಆಗಲ್ಲ, ಮ್ಯಾಗ್ನೀಷಿಯಮ್ ಟ್ರೈ ಮಾಡಿ ನೀವು. ಓಕೆ, ಇದನ್ನೆಲ್ಲ ಅಬ್ಸರ್ವೇಷನ್ಸ್ನ ಬರ್ಕೊಳ್ಳಿ. ಹೋಲ್ಡ್ ಎ ಪೀಸ್ ಆಫ್ ಸೋಡಿಯಂ ಮೆಟಲ್ ವಿತ್ ಎ ಪೇರ್ ಆಫ್ ಟಾಂಗ್ಸ್. ಇನ್ನೊಂದು ಮೆಟಲ್ ಬರುತ್ತೆ ಸೋಡಿಯಂ ಅಂತ, ಅದು ನಿಮಗೆ ಸಿಗೋ ಡೌಟು. ಅದನ್ನು ಒಂದು ಟಾಂಗ್ಸ್ ಬರುತ್ತಲ್ಲ, ನಿಮ್ಗೇನಾದರೂ ಒಂದು ಪೇಪರ್ ಕ್ಲಿಪ್ ಥರನೋ ಏನಾದರೂ ಕೈಯಲ್ಲಿ ಮುಟ್ಟಬೇಡಿ, ಆ ಥರ ಇಟ್ಕೊಳ್ಳಿ. ಕಾಷನ್ ಕೂಡ ಕೊಟ್ಟಿದ್ದಾರೆ, ಆಲ್ವೇಸ್ ಹ್ಯಾಂಡಲ್ ಸೋಡಿಯಂ ಮೆಟಲ್ ವಿತ್ ಕೇರ್, ಡ್ರೈಡ್ ಬೈ ಪ್ರೆಸ್ಸಿಂಗ್ ಬಿಟ್ವೀನ್ ದ ಫೋಲ್ಡ್ಸ್ ಆಫ್ ಎ ಫಿಲ್ಟರ್ ಪೇಪರ್. ಅದು ಕಾಷನ್. ಅದು ಪುಟ್ ಇಟ್ ಆನ್ ಎ ವಾಚ್ ಗ್ಲಾಸ್ ಆ್ಯಂಡ್ ಟ್ರೈ ಟು ಕಟ್ ಇಟ್ ವಿತ್ ಎ ನೈಫ್. ಈಗ ಅದನ್ನು ಒಂದು ವಾಚ್ ಗ್ಲಾಸ್ ಮೇಲೆ ಹಾಕ್ಕೊಳ್ಳಿ, ಒಂದು ಟೇಬಲ್ ಮೇಲೆ ಹಾಕ್ಕೊಳ್ಳಿ. ನಮಗೇನು ವಾಚ್ ಗ್ಲಾಸ್ ಎಲ್ಲ ಏನು ಬೇಡ, ಒಂದು ಟೇಬಲ್ ಮೇಲೆ ಹಾಕ್ಕೊಂಡ್ಬಿಟ್ಟು ಆ ಸೋಡಿಯಮ್ನ ಕಟ್ ಮಾಡೋಕ್ಕೆ ನೋಡಿ ನೀವು. ಸೋಡಿಯಂ ಕಟ್ ಆಗುತ್ತಾ? ಈಗ ನೋಡಿ ಇಲ್ಲಿ ಅದು ಕೂಡ ಮೆಟಲ್ಲು. ಈಗ ಸೋಡಿಯಂ ಏನು ಮೆಟಲ್ಲು, ಅದೇ ರೀತಿ ಐರನ್ನು, ಕಾಪರ್, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಮ್ ಎಲ್ಲ ಕೂಡ ಮೆಟಲ್ ಇದೆ. ಅದೇ ರೀತಿ ಇವನ್ನ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಕಟ್ ಆಗುತ್ತಾ ಆಗಲ್ವಾ ಅದನ್ನು ನೋಡ್ತೀರಾ. ಇಲ್ಲೂ ಕೂಡ ನೀವು ಕಟ್ ಆಗುತ್ತಾ ಇಲ್ವಾ ನೋಡ್ತೀರಾ ಸೋಡಿಯಂನ. ಓಕೆ, ಸೋಡಿಯಂ ಕಟ್ ಆಗುತ್ತೆ. ಓಕೆ, ಅದು ಇದರಲ್ಲಿ ಮೆನ್ಷನ್ ಆಗಿಲ್ಲ, ನೋಡೋಣ. ಯು ವಿಲ್ ಅದನ್ನು ನೆನ್ಪಿಟ್ಕೊಳ್ಳಿ, ಸೋಡಿಯಂ ಕಟ್ ಆಗುತ್ತೆ. ಓಕೆ, ಯು ವಿಲ್ ಫೈಂಡ್ ದಟ್ ಮೆಟಲ್ಸ್ ಆರ್ ಜನರಲಿ ಹಾರ್ಡ್. ನೋಡಿ, ಇದರಿಂದ ನಮಗೇನು ಗೊತ್ತಾಯಿತು, ಮೆಟಲ್ಸು ಹಾರ್ಡ್ ಇರುತ್ತೆ, ಗಟ್ಟಿ ಇರುತ್ತೆ. ಇವಾಗ ಕಲ್ಲು ಕೂಡ ಗಟ್ಟಿ ಇದೆ, ಆದರೆ ಕಲ್ಲು ಬಂದು ನಾನ್ ಮೆಟಲ್. ಅದೇನಕ್ಕೆ ಅಂತ ನೆಕ್ಸ್ಟ್ ಬರ್ತಾ ಬರ್ತಾ ಗೊತ್ತಾಗುತ್ತೆ. ಈಗ ಒಂದೊಂದೇ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಏನಾಯಿತು, ಫಸ್ಟ್ ಆ್ಯಕ್ಟಿವಿಟಿಯಲ್ಲಿ ನಮಗೇನು ಗೊತ್ತಾಯಿತು, ಮೆಟಲ್ಸ್ಗೆ ಶೈನಿಂಗ್ ಸರ್ಫೇಸ್ ಇದೆ ಅಂತ ಗೊತ್ತಾಯಿತು. ಸೆಕೆಂಡ್ ಆ್ಯಕ್ಟಿವಿಟಿಯಲ್ಲಿ ಮೆಟಲ್ಸ್ಗೆ ಗಟ್ಟಿ ಇದೆ ಮೆಟಲ್ಸ್ ಅಂತ, ಚಾಕು ತೊಗೊಂಡು ಕುಯ್ದರೆ ಕಟ್ ಆಗಲ್ಲ ಎಕ್ಸೆಪ್ಟ್ ಸೋಡಿಯಂ. ಆಯಿತಾ? ಮೂರನೇದರಲ್ಲಿ ಬಂದು ನಮಗೇನು ಗೊತ್ತಾಗ್ತಾ ಇದೆ ನೋಡೋಣ. ಟೇಕ್ ಪೀಸಸ್ ಆಫ್ ಐರನ್, ಜಿಂಕ್, ಲೆಡ್ ಆ್ಯಂಡ್ ಕಾಪರ್. ಈ ರೀತಿ ಮತ್ತೆ ಐರನ್, ಜಿಂಕ್, ಲೆಡ್, ಕಾಪರ್ ತೊಗೊಳ್ಳಿ. ಪ್ಲೇಸ್ ಎನಿ ಒನ್ ಮೆಟಲ್ ಆನ್ ದಿ ಬ್ಲಾಕ್ ಆಫ್ ಐರನ್ ಆ್ಯಂಡ್ ಸ್ಟ್ರೈಕ್ ಇಟ್ 4 or 5 times ವಿತ್ ಅ ಹ್ಯಾಮರ್. ಇದನ್ನೊಂದು ಕಬ್ಬಿಣದ ಪೀಸ್ ಮೇಲೋ ಎಲ್ಲ ಗಟ್ಟಿ ಇರೋಂಥ ಸರ್ಫೇಸ್ ಮೇಲೆ ಇಡ್ರಿ. ಆಮೇಲೆ ಒಂದು ಸುತ್ತಿಗೆ ತೊಗೊಂಡು, ಹ್ಯಾಮರ್ ತೊಗೊಂಡು ಅದನ್ನು ಚೆನ್ನಾಗಿ ಹೊಡೀರಿ. ಏನು ಅಬ್ಸರ್ವ್ ಮಾಡ್ತೀರಾ? ರಿಪೀಟ್ ವಿತ್ ಅದರ್ ಮೆಟಲ್ಸ್. ಬೇರೆ ಇನ್ನು 3 ಏನಿದೆ, ಜಿಂಕ್, ಲೆಡ್, ಕಾಪರ್ ಇದೆ, ಅದನ್ನು ಕೂಡ ರಿಪೀಟ್ ಮಾಡಿ. ರೆಕಾರ್ಡ್ ದಿ ಚೇಂಜ್ ಇಫ್ ದಿ ಶೇಪ್ ಆಫ್ ಇನ್ ದಿ ಶೇಪ್ ಆಫ್ ದೀಸ್ ಮೆಟಲ್ಸ್. ಅದ್ರ ಶೇಪಲ್ಲಿ ಏನಾದರೂ ಚೇಂಜ್ ಆಗುತ್ತಾ? ಸುತ್ತಿಗೆಯಲ್ಲಿ ಹೊಡೆದಾಗ ಐರನ್ನು, ಜಿಂಕ್, ಲೆಡ್ ಏನಾದರೂ ಶೇಪಲ್ಲಿ ಚೇಂಜ್ ಆಗುತ್ತಾ? ಅದನ್ನು ಕೂಡ ನೀವು ನೋಡಿ. ಚೇಂಜ್ ಆಗುತ್ತೆ. ಐರನ್ ಸ್ವಲ್ಪ ಗಟ್ಟಿ ಆಗ್ಬೋದು, ಜಿಂಕ್ ಒಂದು ಸ್ವಲ್ಪ ಸ್ಮೂತ್ ಇರ್ಬೋದು, ಲೆಡ್ ಇನ್ನೂ ಸ್ಮೂತ್, ಆ ರೀತಿ ಆಗ್ಬೋದು. ಆದರೆ ಇದ್ರ ಫಿಸಿಕಲ್ ಅಪಿಯರೆನ್ಸ್ ಚೇಂಜ್ ಆಗುತ್ತೆ. ಮುರಿಯಲ್ಲ. ಮೆಟಲ್ಸ್ ಬಂದು ಇದು ಮುರಿಯಲ್ಲ, ಆದರೆ ಫ್ಲ್ಯಾಟ್ ಆಗುತ್ತೆ, ಒಂದು ಸ್ವಲ್ಪ ಈ ಶೀಟ್ ಟೈಪು ಆ ಥರ. ಯು ವಿಲ್ ಫೈಂಡ್ ದಟ್ ಸಮ್ ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್. ಇದರಿಂದ ನಮಗೇನು ಗೊತ್ತಾಯಿತು, ಕೆಲವು ಮೆಟಲ್ಸ್ನ ಬಂದು ಥಿನ್ ಶೀಟ್ಸ್ ಥರ ನಾವು ಮಾಡ್ಬೋದು. ಅಂದರೆ ಒಂದು ಇವಾಗ ಎಲ್ಲಾದರೂ ಕಬೋರ್ಡ್ಗೆ ಏನಕ್ಕಾದ್ರೂ ಶೀಟ್ ಬೇಕು ಅಂದರೆ ಕಬ್ಬಿಣದಲ್ಲಿ ಶೀಟ್ ಥರ ಮಾಡ್ಕೊಬೋದು. ನೋಡಿ, ಇಲ್ಲಿ ನೀವೇನು ಅಬ್ಸರ್ವ್ ಮಾಡ್ತಾ ಇರ್ತೀರ ಅಂದರೆ ಕಬ್ಬಣ ಹೊಡೆದ್ರೆ ಮುರಿದೋಗುತ್ತಲ್ವ ಅಂತ ಯೋಚನೆ ಮಾಡ್ತಾ ಇರ್ತೀರ. ಕರೆಕ್ಟು. ಪ್ಯೂರ್ ಕಬ್ಬಣನ ನೀವು ಸುತ್ತಿಗೆಯಲ್ಲಿ ಹೊಡೆದ್ರೆ ಅಂದರೆ ಮುರಿದೋಗುತ್ತೆ. ಆದರೆ ಕಬ್ಬಣ ಪ್ಯೂರಲ್ಲಿ ಯಾರೂ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಆಲ್ ಅದಕ್ಕೆ ಬೇರೆ ಏನಾದರೂ ಮಿಕ್ಸ್ ಮಾಡಿರ್ತಾರೆ. ಅದರಿಂದ ನಿಮ್ಮ ಪ್ಯೂರ್ ಕಬ್ಬಣ ಮುರಿಯುತ್ತೆ. ನಾರ್ಮಲ್ ನಾವು ಯೂಸ್ ಮಾಡೋಂಥ ಕಬ್ಬಣ ಯಾವುದು ಮುರಿಯಲ್ಲ, ಶೀಟ್ ಥರ ಮಾಡ್ಕೊಳ್ಬೋದು. ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಮೆಲಿಯಬಿಲಿಟಿ. ಈ ಪ್ರಾಪರ್ಟಿನ ನಾವು ಮೆಲಿಯಬಿಲಿಟಿ ಅಂತ ಕರಿತೀವಿ. ಡಿಡ್ ಯು ನೋ ದಟ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ದಿ ಮೋಸ್ಟ್ ಮೆಲಿಯಬಲ್ ಮೆಟಲ್ಸ್. ನೋಡಿ, ಗೋಲ್ಡ್, ಸಿಲ್ವರ್ ಕೂಡ ತುಂಬ ಮೆಲಿಯಬಲ್ ಮೆಟಲ್ಸ್. ಅದಕ್ಕೇ ನೀವು ಗೋಲ್ಡ್ನ ತೊಗೊಂಡು ಎಷ್ಟೊಂದು ಆರ್ನಮೆಂಟ್ಸ್ ಎಲ್ಲ ಮಾಡ್ತಾರೆ, ಮತ್ತು ಅದರಲ್ಲಿ ದಾರಗಳು ಕೂಡ ಮಾಡ್ತಾರೆ, ಕೆಲವು ಸೀರೆಗಳೆಲ್ಲ ಎಣಿಯೋದಕ್ಕೋಸ್ಕರ. ಈಗ ಮೂರನೇದಾಯಿತು. ಮೊದಲನೇದು ಬಂದು ಶೈನಿಂಗ್, ಲಸ್ಚರ್ ಇದೆ. ಸೆಕೆಂಡ್ನೇದು ಬಂದು ತುಂಬ ಹಾರ್ಡ್ ಇದೆ ಅಂತ. ಮೂರನೇದು ಬಂದು ಮೆಲಿಯಬಲ್, ಅಂದರೆ ಚೇಂಜಸ್ ಆಗುತ್ತೆ, ಅಂದರೆ ಶೀಟ್ಸ್ ಥರ ಚೇಂಜ್ ಮಾಡ್ಬೋದು. ಯು ವಿಲ್ ಫೈಂಡ್ ದಟ್ ಸಮ್ ಓಕೆ, ಇದಾಯಿತು. ನೆಕ್ಸ್ಟ್ ಆ್ಯಕ್ಟಿವಿಟಿ 3.4 ಇದೆ. ಲಿಸ್ಟ್ ದಿ ಮೆಟಲ್ಸ್ ಹೂಸ್ ವೈರ್ಸ್ ಯು ಹ್ಯಾವ್ ಸೀನ್ ಇನ್ ಡೈಲಿ ಲೈಫ್.
ಈಗ ನೀವು ಎಷ್ಟೊಂದು ದಿನ ಎಷ್ಟೊಂದು ವೈರ್ಗಳು ನೋಡ್ತಾ ಇರ್ತೀರಲ್ವ, ನಾರ್ಮಲಿ ನೀವು ಬಂದು ಕಾಪರ್ ವೈರ್ ನೋಡ್ತಾ ಇರ್ತೀರ. ಆದರೆ ಈಗೆಲ್ಲ ಕರೆಂಟ್ ಕಂಬದಲ್ಲೆಲ್ಲ ಕಾಪರ್ ಯೂಸ್ ಮಾಡ್ತಾ ಇಲ್ಲ, ನೀವು ನೋಡ್ಬೋದು. ಯಾಕಂದರೆ ಮೊದಲೆಲ್ಲ ಅದನ್ನು ಕಳ್ತನ ಮಾಡಿಬಿಡೋರು ಅಂತ, ಇವಾಗ ಕಾಪರ್ ಯೂಸ್ ಮಾಡ್ತಾ ಇಲ್ಲ. ಕಾಪರ್ಗಿಂತ ಗಟ್ಟಿ ಇರೋಂಥ ಬೇರೆ ಮೆಟಲ್ಸ್ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಯಾವ್ಯಾವ ಥರ ವೈರ್ಸ್ ಇರುತ್ತೆ ಅಂತ ಒಂದು ರಿಸರ್ಚ್ ಮಾಡಿ ನೀವೇ. ದಿ ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್ ಈಸ್ ಕಾಲ್ಡ್ ಡಕ್ಟಿಲಿಟಿ. ನೋಡಿರಿ, ಈ ರೀತಿ ಮೆಟಲ್ಸ್ ಇವಾಗ ಕಾಪರ್ ಇರ್ಬೋದು, ಗೋಲ್ಡ್ ಇರ್ಬೋದು, ನಾನು ಹೇಳಿದ್ನಲ್ಲ ವೈರ್ ಥರ ದಾರ ಥರ ತೆಗಿತಾರೆ ಗೋಲ್ಡ್ನ ಕೂಡ ಅಂತ. ಹಾಗೆ ಈ ವೈರ್ಸ್ನ ಥರ ಮಾಡೋವಂಥದ್ದು ಒಂದು ಮೆಟಲ್ಸ್ನ ತೊಗೊಂಡು ವೈರ್ಸ್ ಥರ ಕನ್ವರ್ಟ್ ಮಾಡ್ತಾಯಿದ್ರು ಅಂದರೆ ಅದನ್ನು ಡಕ್ಟಿಲಿಟಿ ಅಂತ ಕರೀತಾರೆ. ಗೋಲ್ಡ್ ಈಸ್ ದಿ ಮೋಸ್ಟ್ ಡಕ್ಟೈಲ್ ಮೆಟಲ್. ತುಂಬ ಡಕ್ಟೈಲ್ ಮೆಟಲ್ ಯಾವುದು? ಗೋಲ್ಡ್. ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ದಟ್ ಎ ವೈರ್ ಆಫ್ ಅಬೌಟ್ 2 ಕಿಲೋಮೀಟರ್ ಲೆಂತ್ ಕ್ಯಾನ್ ಬಿ ಡ್ರಾನ್ ಫ್ರಮ್ 1 ಗ್ರಾಮ್ ಆಫ್ ಗೋಲ್ಡ್. ನೋಡಿ, 1 ಗ್ರಾಮ್ ಗೋಲ್ಡ್ ತೊಗೊಂಡ್ರಿ ಅಂತ ಹೇಳಿದ್ರೆ ಅದರಲ್ಲಿ ದಾರ ಥರ ಮಾಡಿದ್ರು ಅಂದರೆ ತುಂಬ ಸಣ್ಣಗಿರೋಂಥ ದಾರ ಮಾಡಿದ್ರೆ ಅದು 2 ಕಿಲೋಮೀಟರ್ ಅಷ್ಟು ಉದ್ದದ ದಾರ ರೆಡಿ ಮಾಡ್ಬೋದು, ಯಾಕಂದರೆ ಅಷ್ಟು ಡಕ್ಟೈಲ್ ಆಗಿರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದೇರ್ ಮೆಲಿಯಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ದಟ್ ಮೆಟಲ್ಸ್ ಕ್ಯಾನ್ ಬಿ ಗಿವನ್ ಡಿಫ್ರೆಂಟ್ ಶೇಪ್ಸ್ ಅಕಾರ್ಡಿಂಗ್ ಟು ಅವರ್ ನೀಡ್ಸ್. ಈಗ ಮೆಲಿಯಬಲ್ ಆಗಿರೋದ್ರಿಂದ ಶೀಟ್ಸ್ ಥರ ಮಾಡೋದು, ಶೇಪ್ ಚೇಂಜ್ ಮಾಡೋದು ಅದರಿಂದ, ಮತ್ತು ಡಕ್ಟಿಲಿಟಿ ವೈರ್ ಥರ ಮಾಡೋದು, ಆ ರೀತಿ ಮಾಡೋದ್ರಿಂದ ನಾವು ಮೆಟಲ್ಸ್ಗೆ ಇಷ್ಟೊಂದು ಶೇಪ್ಸ್ ಕೊಟ್ಟು ನಮ್ಗೆ ಏನು ಬೇಕೋ ಅದು ಮಾಡ್ಕೊಳ್ಬೋದು. ಚೇರ್ ಮಾಡ್ಕೊಳ್ಬೋದು, ಟೇಬಲ್ ಮಾಡ್ಕೊಳ್ಬೋದು, ಬೋರ್ಡ್ ಮಾಡ್ಕೊಳ್ಬೋದು, ಎಲ್ಲ ಕೂಡ ರೆಡಿ ಮಾಡ್ಬೋದು. ಕ್ಯಾನ್ ಯು ನೇಮ್ ಸಮ್ ಮೆಟಲ್ಸ್ ದಟ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಕುಕಿಂಗ್ ವೆಸಲ್ಸ್? ಈಗ ಅಡುಗೆ ಮಾಡೋದು ಗೊತ್ತಿರುತ್ತೆ ನಿಮಗೆ, ಸ್ಟೀಲ್ ಪಾತ್ರೆ ಅಂತಾರೆ. ಅದೇ ರೀತಿ ಸ್ಟೀಲ್ ಥರ ಬೇರೆ ಯಾವ್ಯಾವ ಪಾತ್ರೆ ಯೂಸ್ ಮಾಡ್ತಾರೆ? ಗೋಲ್ಡ್ ಪಾತ್ರೆ ಯೂಸ್ ಮಾಡ್ತಾರಾ? ನೋಡ್ಕೊಳ್ಳಿ ಏನೇನಿದೆ ಅಂತ ಒಂದು 2-3 ಲಿಸ್ಟ್ ಮಾಡ್ಕೊಳ್ಳಿ. ಡು ಯು ನೋ ವೈ ದೀಸ್ ಮೆಟಲ್ಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ವೆಸಲ್ಸ್? ಏನಕ್ಕೆ ಸ್ಟೀಲ್ನ ಯೂಸ್ ಮಾಡ್ತಾರೆ, ಐರನ್ನ ಯೂಸ್ ಮಾಡಲ್ಲ? ಅಥವಾ ಬೇರೆ ಬೇರೆ ಮೆಟಲ್ಸ್, ಅಲ್ಯೂಮಿನಿಯಂ ಏನಾದರೂ ಇರ್ತಾರೆ ಮನೆಯಲ್ಲಿ, ಏನಕ್ಕೆ ಅದನ್ನು ಯೂಸ್ ಮಾಡ್ತಾರೆ? ಲೆಟ್ ಅಸ್ ಡೂ ದಿ ಫಾಲೋಯಿಂಗ್ ಆ್ಯಕ್ಟಿವಿಟಿ ಟು ಫೈಂಡ್ ಔಟ್ ದಿ ಆನ್ಸರ್. ಅದು ನೆಕ್ಸ್ಟಿಗೆ ಬರುತ್ತೆ, ಆ್ಯಕ್ಟಿವಿಟಿ 3.5. ಇವಾಗ 3.4ಅಲ್ಲಿ ನಮ್ಗೇನು ಗೊತ್ತಾಯಿತು? ಡಕ್ಟೈಲ್ ಅಂತ ಗೊತ್ತಾಯಿತು. ನಾನು ನಿಮ್ಗೆ ಇದೆಲ್ಲ ಬರೆದುಬಿಟ್ಟು ತೋರಿಸ್ಬಿಡ್ತೀನಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, 3.1 ಇದೆ, 3.2 ಇದೆ, 3.3, 3.4, 3.5 ಆ್ಯಂಡ್ 3.6. ಮೊದಲನೇದ್ರಲ್ಲಿ ಏನು ಗೊತ್ತಾಯ್ತು ನಮಗೆ? ಯಾವ ಪ್ರಾಪರ್ಟಿ? ಲಸ್ಚರ್. ಓಕೆ, ನೋಡಿದ್ರಾ? ಲಸ್ಚರ್ ಅಂತ ಇದೆ ಇಲ್ಲಿ, ಮೆಟಾಲಿಕ್ ಲಸ್ಚರ್. ಓಕೆ, ಇದು ಲಸ್ಚರ್. ಸೆಕೆಂಡ್ನೇದೇನಿದೆ? ಹಾರ್ಡ್ನೆಸ್. ಹಾರ್ಡ್ನೆಸ್ ಅಂತ ಇದೆ ಅಲ್ವಾ? ಓಕೆ, ಇದರಲ್ಲಿ ಮೆನ್ಷನ್ ಆಗಿಲ್ಲ, ಹಾರ್ಡ್ನೆಸ್ ಅಂತ. ಇದರಿಂದ ಗೊತ್ತಾಯ್ತು ನಮಗೆ. ಮೂರನೇದು ಬಂದು ಮೆಲಿಯಬಿಲಿಟಿ, ಅಂದರೆ ಶೀಟ್ಸ್ ಥರ ಎಲ್ಲ ಎಳಿತೀವಲ್ಲ ಆ ಥರ, ಹ್ಯಾಮರಲ್ಲಿ ಹೊಡೆದು ಶೀಟ್ಸ್ ಮಾಡೋವಂಥದ್ದು ಮೆಲಿಯಬಿಲಿಟಿ. ಓಕೆ, 4ನೇದು ಬಂದು ಡಕ್ಟಿಲಿಟಿ ಅಥವಾ ಡಕ್ಟೈಲ್. ಇಲ್ಲೆಲ್ಲಿ ವರ್ಡಲ್ಲಿದೆ ಅದು? ಓಕೆ, ಇಲ್ಲಿದೆ ನೋಡಿ, ಡಕ್ಟಿಲಿಟಿ ಅಥವಾ ಡಕ್ಟೈಲ್. ಓಕೆ, ಈಗ 5th ನೋಡೋಣ. ಓಕೆ, 4 ನಿಮಗೆ ಕ್ಲಿಯರ್ ಆಯಿತು ಕಾನ್ಸೆಪ್ಟ್ ಎಲ್ಲ. 5ನೇದು ಆ್ಯಕ್ಟಿವಿಟಿ 3.5. ಟೇಕ್ ಅನ್ ಅಲ್ಯೂಮಿನಿಯಂ ಆರ್ ಕಾಪರ್ ವೈರ್. ನೋಡಿ, ಒಂದು ಅಲ್ಯೂಮಿನಿಯಂ ಅಥವಾ ಕಾಪರ್ ವೈರ್ ತೊಗೊಳ್ಳಿ. ಕ್ಲ್ಯಾಂಪ್ ದಿಸ್ ವೈರ್ ಆನ್ ಎ ಸ್ಟ್ಯಾಂಡ್ ಶೋನ್ ಇನ್ ಫಿಗರ್ 3.1. ಈ ಥರ ಒಂದು ಅಪ್ಯಾರಟಸ್ ಸೆಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ಟ್ಯಾಂಡ್ ಅಥವಾ ಈ ಥರ ನಿಮ್ಗೇನು ಸಿಕ್ಕಿಲ್ಲ ಅಂದರೆ ಒಂದು ಕಟಿಂಗ್ ಪ್ಲೇರಲ್ಲಿ ಈ ಥರ ಇಟ್ಕೊಂಡ್ರು ಸಾಕು. ನೀವೇನು ಎಕ್ಸ್ಪೆರಿಮೆಂಟ್ ಮಾಡೋದೇನು ಬೇಕಾಗಿಲ್ಲ, ಇದು ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಆಮೇಲೆ ಅಲ್ಯೂಮಿನಿಯಂ ಅಥವಾ ಕಾಪರ್ ವೈರ್ ತೊಗೊಳ್ಳಿ, ಇದನ್ನು ಒಂದು ವೈರ್ಗೆ ಕ್ಲ್ಯಾಂಪ್ ಮಾಡಿ ಈ ಟೈಪ್. ನೋಡಿ, ಮೆಟಲ್ ವೈರ್ ಸ್ಟ್ರೈಟ್ ಇದೆಯಲ್ಲ, ಈ ಥರ. ಫಿಕ್ಸ್ ಎ ಪಿನ್ ಟು ದಿ ಫ್ರೀ ಎಂಡ್ ಆಫ್ ದಿ ವೈರ್ ಯೂಸಿಂಗ್ ವ್ಯಾಕ್ಸ್. ನೋಡಿ, ಇಲ್ಲಿ ವ್ಯಾಕ್ಸ್ ಯೂಸ್ ಮಾಡಿ, ಅಂದರೆ ಮೇಣ ಬರುತ್ತಲ್ಲ, ಆ ಮೇಣ ಯೂಸ್ ಮಾಡಿ ಈ ಥರ ಒಂದು ಪಿನ್ನನ್ನು ಈ ವೈರ್ ಎಂಡ್ಗೆ ಅಥವಾ ಒಂದು ಸ್ಟ್ರಿಂಗ್ ಎಂಡ್ಗೆ ನೀವು ಇದನ್ನು ಅಟ್ಯಾಚ್ ಮಾಡಿ. ಹೀಟ್ ದಿ ವೈರ್ ವಿತ್ ಎ ಸ್ಪಿರಿಟ್ ಲ್ಯಾಂಪ್. ಈಗ ಇಲ್ಲಿ ಎಂಡಲ್ಲಿ ಹೀಟ್ ಮಾಡಬೇಡಿ, ಆಯಿತಾ? ವೈರ್ ಇಷ್ಟುದ್ದ ಇದೆ, ನೋಡ್ತಾ ಇದ್ದೀರಲ್ವಾ? ಪಿನ್ ಈ ಎಂಡಲ್ಲಿ ಇಟ್ಟಿರ್ತೀರ, ನೀವು ಈ ಎಂಡಲ್ಲೆಲ್ಲಾದರೂ ಹೀಟ್ ಮಾಡಿ. ಇಲ್ಲಿಗೆ ಸೆಂಟ್ರಿಗೆ ಇರಬೇಕು ಅಂತೇನಿಲ್ಲ, ಈ ಎಂಡ್ಗೂ ಕೂಡ ನೀವು ಹೀಟ್ ಮಾಡ್ಬೋದು. ಸುಮಾರು ಹೊತ್ತು ಹೀಟ್ ಮಾಡಿ. ಓಕೆ 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 ವಾಟ್ ಯು ಅಬ್ಸರ್ವ್ ಆಫ್ಟರ್ ಸಮ್ ಟೈಮ್? ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನು ನೋಡ್ತೀರಾ? ನೋಟ್ ದಿ ಅಬ್ಸರ್ವೇಷನ್. ಡಸ್ ದಿ ಮೆಟಲ್ ವೈರ್ ಮೆಲ್ಟ್? ನೋಡಿ, ಇದು ಜಾಸ್ತಿ ಹೀಟ್ ಮಾಡ್ತಾ ಇರ್ತೀರಲ್ಲ, ಈ ಮೆಟಲ್ ವೈರ್ ಕರಗುತ್ತಾ? ನೀವು ಟೆಸ್ಟ್ ಮಾಡ್ಬೋದು. ಇನ್ ದಿ ಅಬೋವ್ ಆ್ಯಕ್ಟಿವಿಟಿ ಶೋಸ್ ದಟ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಹ್ಯಾವಿಂಗ್ ಐ ಮೆಲ್ಟಿಂಗ್ ಪಾಯಿಂಟ್ಸ್. ನೋಡಿ, ಇಲ್ಲೇನಾಗುತ್ತೆ ಅಂತ ಅದು ಕೊಟ್ಟಿಲ್ಲ, ನಾನು ಮೊದಲೇ ಹೇಳ್ತೀನಿ. ಇಲ್ಲಿ ಹೀಟ್ ಮಾಡ್ತಾ ಇರ್ತೀರಲ್ಲ ನೀವು ಈ ವೈರ್ನ, ಆವಾಗ ಈ ವೈರ್ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆದರೆ ವೈರ್ ಕರಗಲ್ಲ. ಓಕೆ, ತುಂಬ ಹೀಟ್ ಇದ್ದರೆ ಮಾತ್ರ ವೈರ್ಗಳು ಕರಗೋದು. ನೀವು ಜಸ್ಟ್ ಒಂದು ಬರ್ನರೆಲ್ಲ ಯೂಸ್ ಮಾಡಿ, ಸ್ಟವ್ ಮೇಲೆಲ್ಲ ಯೂಸ್ ಮಾಡಿದ್ರೆ ವೈರ್ಗಳು ಕರಗಲ್ಲ. ಆದರೆ ಏನಾಗುತ್ತೆ, ಈ ಪಿನ್ನನ್ನು ನಾವು ವ್ಯಾಕ್ಸ್ ಯೂಸ್ ಮಾಡಿ ಅಟ್ಯಾಚ್ ಮಾಡಿರ್ತೀವಲ್ವ, ಮೇಣ ಯೂಸ್ ಮಾಡಿ, ಆ ಮೇಣ ಬಂದು ಈಸಿಯಾಗಿ ಕರಗುತ್ತೆ. ನೀವು ನೋಡ್ಬೋದು, ಒಂದು ಚಿಕ್ಕ ಒಂದು ಕ್ಯಾಂಡಲಲ್ಲಿ ಇಟ್ಬಿಟ್ರೆ ಮೇಣ ಕರಗ್ತಾ ಇರುತ್ತೆ. ಆ ರೀತಿ ಇದು ಕರಗಿಬಿಟ್ಟು ಈ ಪಿನ್ ಕೆಳಗೆ ಬಿದ್ದೋಗುತ್ತೆ.
ಇದರಿಂದ ಏನೇನು ಅರ್ಥ ಆಯ್ತು ನಮಗೆ? ಮೇಲೆ ಆ್ಯಕ್ಟಿವಿಟಿಯಿಂದ ನಮಗೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಗೊತ್ತಾಯಿತು. ಅಂದರೆ ಇದು ಹೀಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಕಂಡಕ್ಟರ್ಸ್ ಇನ್ಸುಲೇಟರ್ಸ್ ಅಂತ. ಕರೆಂಟಲ್ಲೂ ನೀವು ನೋಡಿರ್ತೀರ, ಶಾಕ್ ಹೊಡಿಯುತ್ತೆ ಯಾವುದಾದ್ರು ಮೆಟಲ್ ಅಂತ ಹೇಳಿದ್ರೆ, ಮೆಟಲ್ನ ಮುಟ್ಟಿದ್ರೆ ಅಂದರೆ ಅದು ಕಂಡಕ್ಟರ್, ಯಾವುದರಿಂದ ಶಾಕ್ ಹೊಡಿಯಲ್ಲ ಅದು ಇನ್ಸುಲೇಟರ್. ಕಂಡಕ್ಟರ್ಗೆ ಎಕ್ಸಾಂಪಲ್ ಕಾಪರ್, ಐರನ್ ಇದೆಲ್ಲ. ಇನ್ಸುಲೇಟರ್ಗೆ ಎಕ್ಸಾಂಪಲ್ ಪ್ಲಾಸ್ಟಿಕ್, ವುಡ್, ಈ ರೀತಿ. ಈಗ ಅದೇ ರೀತಿ ಇದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆಗಿರುತ್ತೆ. ಅಂದರೆ ಹೀಟ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ನೀವು ಐರನ್ ಬಾಕ್ಸ್ ಅದರಲ್ಲೆಲ್ಲ ನೋಡ್ಬೋದು, ಪ್ಲಾಸ್ಟಿಕಲ್ಲಿ ಮಾಡಲ್ಲ, ಅದು ತಳ ಐರನ್ನಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಮೆಟಲಲ್ಲಿ ಮಾಡ್ತಾರೆ. ಇಲ್ಲಾಂದರೆ ನಾವು ವುಡ್ ಪೀಸಲ್ಲೇ ಐರನ್ ಬಾಕ್ಸ್ ರೆಡಿ ಮಾಡಿಕೊಂಡು ಐರನ್ ಮಾಡ್ಬೋದಿತ್ತು. ಯಾಕಂದರೆ ಅದು ಐರನ್ನು ಗುಡ್ ಕಂಡಕ್ಟರ್ ಆಫ್ ಹೀಟ್, ವುಡ್ ಬಂದು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಇದರಿಂದ ಗೊತ್ತಾಯಿತು ಹೀಟ್ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಆ್ಯಂಡ್ ಹ್ಯಾವ್ ಐ ಮೆಲ್ಟಿಂಗ್ ಪಾಯಿಂಟ್ಸ್, ಅಂದರೆ ಇದು ಕರಗೋದು. ಮೆಲ್ಟಿಂಗ್ ಅಂದರೆ ಕರಗೋ ಅಂಥದ್ದು. ತುಂಬ ಜಾಸ್ತಿ ಹೈ ಇದೆ ಅಂದರೆ ಏನು, ತುಂಬ ಹೀಟ್ ಮಾಡಿದ್ರೆ ಮಾತ್ರ ಈ ವೈರು ಕರಗೋ ಅಂಥದ್ದು. ದಿ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್ ಆರ್ ಸಿಲ್ವರ್ ಆ್ಯಂಡ್ ಕಾಪರ್. ಹೀಟ್ನ ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡೋದು ಅಂದರೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋದು ಅಂದರೆ ಯಾವುದು? ಕಾಪರ್ ಮತ್ತು ಸಿಲ್ವರ್. ಲೆಡ್ ಆ್ಯಂಡ್ ಮೆರ್ಕ್ಯುರಿ ಆರ್ ಕಂಪ್ಯಾರಿಟಿವ್ಲಿ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್. ತುಂಬ ಪೂರ್ ಕಂಡಕ್ಟರ್ ಆಫ್ ಹೀಟ್ ಯಾವುದು ಅಂದರೆ, ಈಗ ನೀವು ಇದನ್ನೇ ಲೆಡ್ ವೈರ್ ಏನಾದರೂ ಇಟ್ಟಿದ್ರಿ ಅಂದ್ಕೊಳ್ಳಿ, ಆಯಿತಾ, ಅದನ್ನು ಹೀಟ್ ಮಾಡ್ತಾಯಿದ್ರಿ ಅಂದರೆ ಸ್ವಲ್ಪ ಹೀಟ್ ಮಾಡ್ತಾಯಿದ್ರು, ಎಷ್ಟು ಹೀಟ್ ಮಾಡ್ತಾಯಿದ್ರು ಇದು ಟ್ರಾನ್ಸ್ಫರ್ ಆಗೋಲ್ಲ, ಇಲ್ಲಿ ಮೇಣ ಕರಗಲ್ಲ. ನೀವು ಏನಾದರೂ ಲೆಡ್ ವೈರ್ ಏನಾದರೂ ಇಟ್ಟಿದ್ರಿ ಅಂದರೆ, ಸರಿನಾ? ಡು ಮೆಟಲ್ಸ್ ಆಲ್ಸೋ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಲೆಟ್ ಅಸ್ ಫೈಂಡ್ ಔಟ್. ಎಲೆಕ್ಟ್ರಿಸಿಟಿನೂ ಕಂಡಕ್ಟ್ ಮಾಡುತ್ತಾ ನೋಡೋಣ. ಈಗ 5ನೇದು ಗೊತ್ತಾಯಿತು. ಏನು ಗೊತ್ತಾಯ್ತು 5ರಲ್ಲಿ? ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಗೊತ್ತಾಯಿತು. ಸಾರಿ, ಬರ್ಕೊಂಬಿಡೋಣ ಇಲ್ಲಿ. ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಸೊ ಆ್ಯಕ್ಟಿವಿಟಿ 3.6 ಇಲ್ಲಿ ಸಮ್ ಎಲೆಕ್ಟ್ರಿಸಿಟಿ ಬಗ್ಗೆ ಕೊಟ್ಟಿದ್ದಾರೆ. ನೋಡೋಣ ಏನು ಕೊಟ್ಟಿದ್ದಾರೆ. ಸೆಟಪ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಸ್ ಶೋನ್ ಇನ್ ಫಿಗರ್ 3.2. 3.2 ಅಲ್ಲಿ ಕೊಟ್ಟಿರೋ ಥರ ಈ ಥರ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಅಪ್ಯಾರಟಸ್ನ ಸೆಟ್ ಮಾಡ್ಕೊಳ್ಳೋಣ. ನಾನು ನಿಮ್ಗೊಂದು ಸಿಮ್ಯುಲೇಷನ್ ತೋರಿಸ್ತೀನಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಇದೇ ರೀತಿಯೇ ನಾವು ಒಂದು ಸಿಮ್ಯುಲೇಷನ್ ಓಪನ್ ಮಾಡಿದ್ದೀನಿ, ಅಡ್ಜಸ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಬ್ಯಾಟ್ರಿ ಇರುತ್ತೆ, ನೋಡೋಣ ಬ್ಯಾಟ್ರಿ ಎಲ್ಲಿದೆ. ಓಕೆ, ಬ್ಯಾಟ್ರಿ ಹಾಕಿದ್ದೀವಿ. ಟರ್ಮಿನಲ್ಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದೇನು ಬೇಡ ಈಗ. ಓಕೆ, ಆಮೇಲೆ ಇಲ್ಲಿ ವೈರ್ ಇದೆ ಒಂದು. ಓಕೆ, ವೈರು ಇಲ್ಲಿಂದ ಒಂದು ವೈರ್ ಇದೆ. ಓಕೆ, ಆ್ಯಂಡ್ ಏನು ಬಲ್ಪ್ ಎಲ್ಲಿದೆ? ಓಕೆ, ಬಲ್ಪ್ ಇದೆ, ಒಂದು ಟರ್ಮಿನಲ್ಗೆ ಎಂಟ್ರಿ. ಇನ್ನೊಂದು ವೈರ್ ಇದೆ, ಇನ್ನೊಂದು ವೈರ್ನ ಇಲ್ಲಿಂದ ನಾವು ತೊಗೊಳ್ತಾ ಇದ್ದೀವಿ. ಆಮೇಲೆ ಬಂದು ಇಲ್ಲಿ ಒಂದು ಸ್ವಿಚ್ ಇದೆ, ಓಪನ್ ಸ್ವಿಚ್, ಕ್ಲೋಸ್ ಸ್ವಿಚ್, ಆಮೇಲೆ ನೋಡೋಣ. ಅದು ಈಗ ಜಸ್ಟ್ ಒಂದು ಸ್ವಿಚ್ ಇದೆ. ಆಮೇಲೆ ಮತ್ತೆ ಒಂದು ವೈರ್. ಓಕೆ, ಮತ್ತೆ ಒಂದು ವೈರ್ ಇದೆ. ಆಮೇಲೆ ಇಲ್ಲಿ ಓಪನ್ ಇದೆ, ಇಲ್ಲಿ ಟಚ್ ಆಗಿಲ್ಲ. ನಾವು ಒಂದು ಕೆಲಸ ಮಾಡೋಣ, ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಬರೋಣ. ಇಲ್ಲಿಂದ ಒಂದು ಸರ್ಕ್ಯೂಟ್, ಇಲ್ಲಿವರೆಗೂ ಒಂದು ವೈರ್ ಆಯಿತು. ಈಗ ಇಲ್ಲಿವರೆಗೂ ಒಂದು ವೈರ್ ಆಯಿತು. ಇವೆರಡು ಟಚ್ ಆಗಿಲ್ಲ. ಓಕೆ, ಇಲ್ಲಿ ನೋಡಿದಿರಲ್ಲ, ಇದಾಗಿಲ್ಲ. ಓಕೆ, ಸರ್ಕ್ಯೂಟ್ ರೆಡಿ ಆಗಿದೆ ನೋಡಿ. ಇದೇ ಥರ ಓಪನ್ ಇದೆ, ಇಲ್ಲಿ ಎರಡಕ್ಕೂ ಟಚ್ ಆಗಿಲ್ಲ ವೈರು. ನಾರ್ಮಲ್ ಸರ್ಕ್ಯೂಟಲ್ಲಿ ಟಚ್ ಆಗಿರುತ್ತೆ. ಓಕೆ, ಇಲ್ಲಿ ಸ್ವಿಚ್ ಕೂಡ ಆನ್ ಮಾಡಿಬಿಡೋಣ ನಾವು. ಓಕೆನಾ, ಸ್ವಿಚ್ಚು ಕೂಡ ಆನ್ ಮಾಡಿಬಿಡೋಣ, ಆವಾಗ ಮಿಸ್ಟೇಕ್ ಆಗೋದು ಬೇಡ. ನೋಡಿ, ಈಗ ಬಂದು ಒಂದು ಸರ್ಕ್ಯೂಟ್ ಆಗಿದೆ, ಇಲ್ಲಿ ಕನೆಕ್ಷನ್ಸ್ ಇಲ್ಲ. ಈಗ ನಾವು ವೈರ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಕರೆಂಟ್ ಪಾಸ್ ಆಗುತ್ತೆ, ಕಾಪರ್ ವೈರ್. ಓಕೆನಾ, ಈಗ ಡಾಲರ್ ಬಿಲ್ ನೋಟ್ ಅಂದ್ಕೊಳ್ಳಿ, ನಿಮ್ಮದೇ ಒಂದು ನೋಟ್, ಅದನ್ನು ಕನೆಕ್ಟ್ ಮಾಡಿದ್ರೆ ಪಾಸ್ ಆಗಲ್ಲ. ನೋಡಿ, ಯಾವುದನ್ನು ಕನೆಕ್ಟ್ ಮಾಡಿದಾಗ ಇಲ್ಲಿ ಯಾವ ವೈರ್ ಇಟ್ಟಾಗ ಏನಾದರೂ ಕರೆಂಟ್ ಪಾಸಾಗಿ ಬಲ್ಬ್ ಗ್ಲೋ ಆಯಿತು ಅಂದರೆ ಅದು ಕಂಡಕ್ಟರ್ ಅಂತೇಳಿ, ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾಯಿದೆ ಅಂತ. ಈಗ ನೋಡಿ, ನೋಟ್ ಇಟ್ಟಿದ್ದೀನಿ ನಾನು, ಅದು ಪಾಸ್ ಆಗ್ತಾಯಿಲ್ಲ. ಅದರಿಂದ ಇದು ಇನ್ಸುಲೇಟರ್ ಅಥವಾ ಬ್ಯಾಡ್ ಕಂಡಕ್ಟರ್ ಅಂತ ಕರಿಬೋದು. ಈಗ ಪೇಪರ್ ಕ್ಲಿಪ್ ಇಡೋಣ. ನೀವು ಪೆನ್ಸಿಲ್ ಪೆನ್ನಲ್ಲೆಲ್ಲ ಯೂಸ್ ಪೇಪರ್ಸಲ್ಲಿ ಪಿನ್ ಮಾಡೋಕ್ಕೆ ಯೂಸ್ ಮಾಡ್ತಿರಲ್ಲ ಅದು, ಆಯಿತಾ? ನೋಡಿ, ಇದರಲ್ಲಿ ಪಾಸ್ ಆಗ್ತಾಯಿದೆ, ಸ್ವಲ್ಪ ಕಮ್ಮಿ ಸ್ಪೀಡ್. ಓಕೆ, ನೆಕ್ಸ್ಟ್ ಕಾಯಿನ್ ನೋಡೋಣ, ಕಾಯಿನ್ ಇಟ್ಟರೆ ಆಗುತ್ತಾ ಅಂತ. ಕಾಯಿನ್ ಇಟ್ಟರು ಕೂಡ ಆಗ್ತಾಯಿದೆ. ನೆಕ್ಸ್ಟು ಎರೇಸರ್ ಇಟ್ಟರೆ ಆಗುತ್ತಾ? ಎರೇಸರ್ ಆಗ್ತಾಯಿಲ್ಲ, ಯಾಕೆಂದರೆ ಇದು ಇನ್ಸುಲೇಟರ್ ಅಂತ. ಈ ರೀತಿ ನೀವು ಎಲ್ಲ ಇಟ್ಟು ಚೆಕ್ ಮಾಡ್ಕೊಳ್ಬೋದು. ಈ PHT ಎಲ್ಲಿ ನೀವು ನೋಡಬೇಕು, ನೀವೇ ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನಮ್ಮ ಗೂಗಲ್ ಕ್ಲಾಸ್ ರೂಮಲ್ಲೆಲ್ಲ ಪೋಸ್ಟ್ ಮಾಡಿರ್ತೀನಿ, ಮತ್ತು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದರ ಲಿಂಕೆಲ್ಲ ಪೋಸ್ಟ್ ಮಾಡಿರ್ತೀನಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಸಿಮ್ಯುಲೇಷನ್ಸ್ ಎಲ್ಲ ಕೂಡ ಮಾಡ್ಬೋದು. ಈಗ ಇದು ಓದ್ಕೊಂಡು ಹೋಗೋಣ. ಇವಾಗ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಇದರಿಂದ ಏನು ಗೊತ್ತಾಯಿತು? ಮೆಟಲ್ಸ್ ಇಟ್ಟರೆ ಕಾಪರ್ ವೈರ್ ಅಥವಾ ಇಲ್ಲಿ ನೋಡಿ, ಇಲ್ಲಿ ಕಾಪರ್ ವೈರೇ ಅಂತಲ್ಲ, ಬೇರೆ ಏನಾದರೂ, ಇವಾಗ ನೋಡಿ ಇದೇನು ಬೇಡ, ವೈರ್ಗಳು ಬೇರೆ ಯಾವುದೂ ಇಲ್ಲ ಇದರಲ್ಲಿ. ನೀವು ಕಾಪರ್ ವೈರ್ ಜೊತೆ ಸ್ಟೀಲ್ ವೈರ್ ಅದು ಇದು ಏನೇ ಮೆಟಲ್ಸ್ ಇಟ್ಟರೂ ಕೂಡ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಶಾಕ್ ಹೊಡೆಯುತ್ತೆ, ಪಾಸ್ ಆಗುತ್ತೆ.
ಈ ರೀತಿ. ಇದರಿಂದ ಏನು ಗೊತ್ತಾಯ್ತು ನಮಗೆ, 6th ಪ್ರಾಪರ್ಟಿ ಅಂದರೆ ಲಾಸ್ಟಲ್ಲಿರೋಂಥದ್ದು ಗುಡ್ ಕಂಡಕ್ಟರ್ ಆಫ್ ಹೀಟ್, ಇದು ಮೇಲೆ ಇರೋದು ಹೀಟ್ ಮರ್ತೋದೆ, ಇದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನಿಮಗೀಗ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಅಂತ ಕೇಳಿದ್ರು ಅಂದರೂ ಕೂಡ ನೀವು ಅದು ಏನೇನು ಅಂತ ಮೆನ್ಷನ್ ಮಾಡ್ತೀರಾ. 6 ಇದೆ, ದೇರ್ ಆರ್ 6 ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್. ಒನ್ ಈಸ್ ಲಸ್ಚರ್, ಹಾರ್ಡ್ನೆಸ್, ಮೆಲಿಯಬಿಲಿಟಿ, ಡಕ್ಟಿಲಿಟಿ, ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಈ ರೀತಿ ಬರೀತೀರಾ ನೀವು 6 ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಕ್ಲಿಯರ್? ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಸ್ಟ್ರೈಕ್ ಎ ಹಾರ್ಡ್ ಸರ್ಫೇಸ್? ನೋಡಿ, ಮೆಟಲ್ಸ್ ಏನಾದರೂ ಹಾರ್ಡ್ ಸರ್ಫೇಸ್ ನೆಲಕ್ಕೆ ಬೀಳಿಸಿದ್ರಿ ಅಂದರೆ ಏನಾಗುತ್ತೆ, ಸೌಂಡ್ ಬರುತ್ತೆ. ಓಕೆ, ಇದು ಒಂದು ಪ್ರಾಪರ್ಟಿ. ನೋಡಿ 6 ಪ್ರಾಪರ್ಟೀಸ್ ಅಂತ ಹೇಳಿದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಮತ್ತು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಎರಡು ಮರ್ಜ್ ಮಾಡಿ ಗುಡ್ ಕಂಡಕ್ಟರ್ ಅಂತ ಆ್ಯಡ್ ಮಾಡಿದ್ದಾರೆ. ನೀವು ಅವೆರಡನ್ನೂ ಮರ್ಜ್ ಮಾಡ್ಕೊಳ್ಳಿ, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹಾಕ್ಕೊಳ್ಳಿ, ಮತ್ತು 6ನೇದು ಬಂದು ಸಾನರಸ್ ಅಂತ ಆ್ಯಡ್ ಮಾಡ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇದು ಸೌಂಡ್ ಬರುತ್ತೆ ಕೆಳಗೆ ಬಿದ್ದರೆ. ವಾಟ್ ಹ್ಯಾಪನ್ಸ್? ಡು ದೇ ಪ್ರೊಡ್ಯೂಸ್ ಎ ಸೌಂಡ್? ಎಸ್, ದೇ ಪ್ರೊಡ್ಯೂಸ್ ಎ ಸೌಂಡ್. ದಿ ಮೆಟಲ್ಸ್ ದಟ್ ಪ್ರೊಡ್ಯೂಸ್ ಎ ಸೌಂಡ್ ಆನ್ ಸ್ಟ್ರೈಕಿಂಗ್ ಎ ಹಾರ್ಡ್ ಸರ್ಫೇಸ್ ಆರ್ ಸೆಡ್ ಟು ಬಿ ಸಾನರಸ್. ನೋಡಿರಿ, ಯಾವುದು ಹಾರ್ಡ್ ಸರ್ಫೇಸ್ಗೆ ಹಾಕಿದಾಗ, ನೆಲಕ್ಕೆ ಹಾಕಿದಾಗ, ಅಲ್ಲಿ ಇಲ್ಲಿ ಹೊಡೆದಾಗ ಸೌಂಡ್ ಬರುತ್ತೆ, ಅದನ್ನು ಸಾನರಸ್ ಅಂತ ಕರಿತೀವಿ. ಕ್ಯಾನ್ ಯು ನೌ ಸೇ ವೈ ಸ್ಕೂಲ್ ಬೆಲ್ಸ್ ಆರ್ ಮೇಡ್ ಆಫ್ ಮೆಟಲ್ಸ್? ಅದಕ್ಕೆ ನಿಮ್ಮ ಸ್ಕೂಲ್ ಬೆಲ್ಗಳೆಲ್ಲ ಕೂಡ ಮೆಟಲ್ಸಲ್ಲಿ ಮಾಡ್ತಾರೆ. ಅಂದರೆ ಎಲ್ಲರಿಗೂ ಕೇಳಿಸ್ಲಿ, ಸ್ಕೂಲ್ ಬಿಟ್ಟಿದೆ ಅಂತ ನಿಮಗೆಲ್ಲ ಗೊತ್ತಾಗಲಿ, ಬೇಗ ಮನೆಗೆ ಹೋಗಲಿ ಅಂತ ಆ ರೀತಿ ಮಾಡಿರ್ತಾರೆ. ಓಕೆ, ಅದೊಂದು ಪಾಯಿಂಟ್ನ ಚೇಂಜ್ ಮಾಡ್ಕೊಳ್ಳಿ. 3.1.2 ನಾನ್ ಮೆಟಲ್ಸ್. ಓಕೆ, ನಿಮಗೆ ಆಗಲೇ ಹೇಳಿದೆ ನಾನು, ಮೆಟಲ್ಸ್ ಇರುತ್ತೆ, ನಾನ್ ಮೆಟಲ್ಸ್ ಇರುತ್ತೆ ಅಂತ. ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಓಕೆ, ನಾನ್ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ನಾವೀಗ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ಕಲ್ತಾಯಿತು. ಈಗ ನಾನ್ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಲರ್ನ್ ದಟ್ ದೇರ್ ಆರ್ ವೆರಿ ಫ್ಯೂ ನಾನ್ ಮೆಟಲ್ಸ್ ಆ್ಯಸ್ ಕಂಪೇರ್ಡ್ ಟು ಮೆಟಲ್ಸ್. ನೋಡಿ, ನಿಮಗೆ ಪಿರಿಯಾಡಿಕ್ ಟೇಬಲಲ್ಲೆಲ್ಲ ನೋಡ್ತಾ ಇದ್ರಿ ಲಾಸ್ಟ್ ಕ್ಲಾಸಲ್ಲಿ. ಇಲ್ಲಿದೆ ನೋಡಿ ಪಿಕ್ಚರ್, ಇದು ಪಿರಿಯಾಡಿಕ್ ಟೇಬಲ್. ಅಂದರೆ ಇಲ್ಲಿ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ ಈ ಥರ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಅನಲೈಸ್ ಮಾಡಿದ್ರಿ, ನಿಮ್ಗೆ ಅದೆಲ್ಲ ಗೊತ್ತು. ಮತ್ತು ಈ ಪಿರಿಯಾಡಿಕ್ ಟೇಬಲಲ್ಲಿರೋಂಥದ್ದೇ ಇಡೀ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಕೂಡ ರೆಡಿ ಆಗಿರೋದು. ಇಂಥದ್ರಲ್ಲಿ ತುಂಬ ಮೆಟಲ್ಸೇ ಜಾಸ್ತಿ ಇದೆ, ನಾನ್ ಮೆಟಲ್ಸ್ ತುಂಬ ಕಮ್ಮಿ ಇದೆ. ಓಕೆ, ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ನಾನ್ ಮೆಟಲ್ಸ್ ಆರ್. ನಾನ್ ಮೆಟಲ್ಸ್ ಎಕ್ಸಾಂಪಲ್ ಯಾವುದು? ನಾನು ಪ್ರೀವಿಯಸ್ಲಿ ಹೇಳಿದೆ ನಿಮಗೆ, ಏರ್ ಇದೆ, ವಾಟರ್ ಇದೆ ಅಂತ. ನೋಡಿ, ಏರ್ ಅಂದರೆ ಅದು ಒಂದೇ ಇರಲ್ಲ, ಎಷ್ಟೊಂದಿರುತ್ತೆ ಏರಲ್ಲಿ. ಮತ್ತು ವಾಟರ್ ಅಂದರೆ ಅದಕ್ಕೊಂದು ಎಲಿಮೆಂಟಲ್ ಫಾರ್ಮ್ ಇಲ್ಲ. ಓಕೆ, ಈಗ ನಾನ್ ಮೆಟಲ್ಸ್ ಎಕ್ಸಾಂಪಲ್ ಬಂದು ಕಾರ್ಬನ್, ಗಾಳಿಯಲ್ಲಿರುತ್ತೆ. ನಾನು ಏರ್ ಅನ್ನಲ್ಲ, ಅದು ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಇದೆಲ್ಲ ಗಾಳಿಯಲ್ಲಿರೋವಂಥದ್ದು ನಾನ್ ಮೆಟಲ್ಸ್. ಅದೇ ರೀತಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕೂಡ ನೀರಲ್ಲಿರುತ್ತೆ. ಓಕೆ, ಇದು ಕೂಡ ನಾನ್ ಮೆಟಲ್ಸ್ ಆಗಿರುತ್ತೆ. ಇದ್ರ ಜೊತೆಗೆ ಸಲ್ಫರ್, ಅಯೋಡಿನ್ ಇವೆಲ್ಲ ಕೂಡ ನಾನ್ ಮೆಟಲ್ಸ್. ದಿ ನಾನ್ ಮೆಟಲ್ಸ್ ಆರ್ ಐದರ್ ಸಾಲಿಡ್ ಆರ್ ಗ್ಯಾಸಸ್ ಎಕ್ಸೆಪ್ಟ್ ಬ್ರೋಮಿನ್ ವಿಚ್ ಇಸ್ ಅ ಲಿಕ್ವಿಡ್. ನೋಡಿರಿ, ನಾನ್ ಮೆಟಲ್ಸ್ ಎಲ್ಲ ಬಂದು ನೋಡಿ, ನಿಮಗೆ ಇದು ಮೆಟಲ್ಸ್ ಎಲ್ಲ ಗೊತ್ತಾಯ್ತು, ಆಲ್ಮೋಸ್ಟ್ ಆಲ್ ಎಲ್ಲ ಸಾಲಿಡ್ ಇರುತ್ತೆ ಅಂತ ಆಯಿತಾ, ಮೆರ್ಕ್ಯುರಿ ಅದು ಗ್ಯಾಲಿಯಂ ಬಿಟ್ಟು. ಈ ನಾನ್ ಮೆಟಲ್ಸ್ ಬಂದು ಇದು ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಸಾಲಿಡ್ ಇರುತ್ತೆ ಅಥವಾ ಗ್ಯಾಸ್ ಇರುತ್ತೆ, ಲಿಕ್ವಿಡ್ ಯಾವುದೂ ಇರಲ್ಲ. ಓಕೆ, ಲಿಕ್ವಿಡ್ ಬಂದು ಒಂದೇ ಒಂದಿದೆ, ಬ್ರೋಮೈನ್ ಅಂತೇಳಿ. ಅರ್ಥ ಆಯ್ತಾ ಸರ್? ಇಲ್ಲಿ ಹೇಳ್ತಾ ಇದ್ದೀರಾ ಎಲ್ಲ ಲಿಕ್ವಿಡ್ ಒಂದೇ ಒಂದಿರುತ್ತೆ, ಬ್ರೋಮೈನ್ ಅಂತ. ಮತ್ತು ವಾಟರ್ ಕೂಡ ನಾನ್ ಮೆಟಲ್ ಅಲ್ವಾ ಅಂತ. ಹೌದು, ವಾಟರ್ ನಾನ್ ಮೆಟಲ್. ಆದರೆ ವಾಟರ್ ಅನ್ನೋದು ಸಪ್ರೇಟ್ ಎಲಿಮೆಂಟ್ ಅಲ್ಲ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಮಿಕ್ಸ್ ಆಗಿ ವಾಟರ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ಅದನ್ನು ಪ್ಯೂರ್ ಫಾರ್ಮಲ್ಲಿ ನಾವು ಕರೆಯಲ್ಲ ಲಿಕ್ವಿಡ್ ಅಂತ. ಓಕೆ, ಅದು ಗ್ಯಾಸ್ಗಳೆರಡು ಮಿಕ್ಸ್ ಆಗಿ ಲಿಕ್ವಿಡ್ ಆಗಿರೋವಂಥದ್ದು. ಡು ನಾನ್ ಮೆಟಲ್ಸ್ ಹ್ಯಾವ್ ದಿ ಫಿಸಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಟು ದಟ್ ಆಫ್ ಮೆಟಲ್ಸ್? ಈಗ ಮೆಟಲ್ಸ್ದು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ ನೋಡಿದ್ವಿ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ, ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಈಗ ಅದೇ ರೀತಿ ನಾನ್ ಮೆಟಲ್ಸ್ಗೂ ಏನಾದರೂ ಫಿಸಿಕಲ್ ಪ್ರಾಪರ್ಟೀಸ್ ಇದೆಯಾ ನೋಡೋಣ. ಆ್ಯಕ್ಟಿವಿಟಿ 3.7 ನೋಡಿ, ಆ್ಯಕ್ಟಿವಿಟಿ 3.7 ಅಂತ ಕೊಟ್ಟಿದ್ದಾರೆ. ಏನಿಲ್ಲ, ಸಿಂಪಲ್, ಇದು ರಿಪೀಟೇಷನ್ ಕೊಟ್ಟಿದ್ದಾರೆ. ಓಕೆ, ಕಲೆಕ್ಟ್ ಸ್ಯಾಂಪಲ್ಸ್ ಆಫ್ ಕಾರ್ಬನ್ ಸ್ಯಾಂಪಲ್ಸ್ ತೊಗೊಳ್ಳಿ, ಕೋಲ್ ಅಥವಾ ಗ್ರಾಫೈಟ್ ಆಗಿರ್ಬೋದು, ಸಲ್ಫರ್ ತೊಗೊಳ್ಳಿ, ಅಯೋಡಿನ್ ತೊಗೊಳ್ಳಿ, ಈ 3 ಥರ ತೊಗೊಳ್ಳಿ. ಕ್ಯಾರಿ ಔಟ್ ಆ್ಯಕ್ಟಿವಿಟೀಸ್ 3.1 to 3.4 ಆ್ಯಂಡ್ 3.6 ವಿತ್ ದೀಸ್ ನಾನ್ ಮೆಟಲ್ಸ್ ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ನೋಡಿ, ನಿಮಗೆ 3.5 ಬಿಟ್ಬಿಟ್ಟು 3.1 to 3.4 ಮತ್ತು 3.6 ಇಷ್ಟು ಆ್ಯಕ್ಟಿವಿಟೀಸ್ನ ಮಾಡಿ. ಆವಾಗ ನಿಮಗೆ ನಾನ್ ಮೆಟಲ್ಸ್ದು ಪ್ರಾಪರ್ಟೀಸ್ ಏನು ಅಂತ, ಫಿಸಿಕಲ್ ಪ್ರಾಪರ್ಟೀಸ್ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ನೀವು ಎಲಿಮೆಂಟ್ ಹಾಕ್ಕೊಳ್ಬೋದು. ಇವಾಗ ಕಾರ್ಬನ್ ಅಂದ್ಕೊಳ್ಳಿ, ಓಕೆ, ಕಾರ್ಬನ್ ಇಲ್ಲ, ಗ್ರಾಫೈಟ್ ಅಥವಾ ಕೋಲ್ ತೊಗೊಳ್ತೀರಾ, ಅದ್ರದ್ದು ಹಾಕ್ಕೊಳ್ಳಿ. ಸಿಂಬಲ್ ಏನು, ಅದರದ್ದು ಸಿ ಅಂತ ಇದ್ದರೆ ಅದನ್ನು ಸಿ ಅಂತ ಹಾಕ್ಕೊಳ್ಳಿ. ಟೈಪ್ ಆಫ್ ಸರ್ಫೇಸ್, ಇದೇನಾದರೂ ಶೈನಿಂಗ್ ಹೊಡಿಯುತ್ತಾ? ಇದ್ದಿಲ್ಲ ಏನಾದರೂ ಪೀಸ್ ತೊಗೊಳ್ತೀರಾ, ಅದು ಶೈನಿಂಗ್ ಹೊಡಿಯುತ್ತಾ? ಇಲ್ಲ. ಹಾರ್ಡ್ನೆಸ್, ಗಟ್ಟಿ ಇದೆಯಾ? ಅಷ್ಟೇನು ಗಟ್ಟಿ ಇಲ್ಲ. ಮೆಲಿಯಬಲ್ ಇದೆಯಾ? ಹೊಡೆದ್ರೆ ಶೀಟ್ ಥರ ಆಗುತ್ತಾ?
ಇಲ್ಲ. ಡಕ್ಟೈಲ್ ವೈರ್ ಥರ ಎಳೆಯೋಕ್ಕಾಗುತ್ತಾ ಇದ್ದಿಲ್ಲ, ಇಲ್ಲ. ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಕರೆಂಟ್ ಪಾಸ್ ಆಗುತ್ತಾ ಅದರಿಂದ, ಇಲ್ಲ. ಸೊನೊರಿಟಿ, ಕೆಳಗೆ ಬಿದ್ದರೆ ಸೌಂಡ್ ಬೀಳುತ್ತಾ, ಇಲ್ಲ. ಅಂದರೆ ಏನು, ಇದು ನಾನ್ ಮೆಟಲ್. ಇದು ಯಾವುದೂ ಕೂಡ ಮ್ಯಾಚ್ ಆಗ್ತಾಯಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ನೀವು ಸಲ್ಫರ್ಗೆ ತೊಗೊಳ್ಳಿ, ಅಯೋಡಿನಿಗೆ ತೊಗೊಳ್ಳಿ, ಈ ರೀತಿ. ಇದು ಅವಾಗ ಈ ಟೇಬಲ್ 3.1 ನೀವು ಫಿಲ್ ಮಾಡ್ತಾ ಇದ್ದೀರ ಅಂದರೆ ಇದೆಲ್ಲ ನಿಮಗೆ ಮೈಂಡಲ್ಲಿರುತ್ತೆ. 3.6, 3.4, 3.5 ಇದೆಲ್ಲ ಕೂಡ ನಿಮಗೆ ಮೈಂಡಲ್ಲಿರಬೇಕು. On the basis of observation recorded in table 3.1, discuss the general physical properties of metals and non-metals in the class. ಈಗ ನಾವು ಅಬ್ಸರ್ವೇಷನ್ಸ್ ಮಾಡಿದ್ರಿಂದ ಏನು ಗೊತ್ತಾಯಿತು, ನಾನ್ ಮೆಟಲ್ಸ್ ಯಾವುದೇ ರೀತಿ ಶೈನಿಂಗ್ ಹೊಡಿಯಲ್ಲ, ಗಟ್ಟಿ ಇರಲ್ಲ, ಕೆಲವು ಗಟ್ಟಿ ಇರುತ್ತೆ. ಈಗ ಸಿಲಿಕಾನ್ ಅಂತ ಕರಿತೀವಿ, ಕಲ್ಲು ಮಣ್ಣು, ಅದು ಗಟ್ಟಿ ಇರ್ಬೋದು. ಅದು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ಯಾವುದು ಗಟ್ಟಿ ಇರಲ್ಲ. ಮೆಲಿಯಬಲ್ ಆಗಲ್ಲ. ಈಗ ಕಲ್ಲು ಕೂಡ ನೀವು ಹೊಡೆದ್ರೆ ಅಂದರೆ ಶೀಟ್ ಥರ ಹೋಗಲ್ಲ, ಮುರಿದೋಗುತ್ತೆ. ಡಕ್ಟೈಲ್ ಆಗಿರಲ್ಲ, ದಾರ ಥರ ಎಳಿಯೋಕ್ಕಾಗಲ್ಲ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಈ ರೀತಿ ಯಾವುದೇ ಒಂದು ನಾನ್ ಮೆಟಲ್ಲು ಕೂಡ ಈ ರೀತಿ ಮಾಡಲ್ಲ. ಇದರಿಂದ ನಮಗೆ ಗೊತ್ತಾಯಿತು, ಓಕೆ, ನಾನ್ ಮೆಟಲ್ಸ್ಗೂ ಮತ್ತು ಮೆಟಲ್ಸ್ಗೂ ಇರೋಂಥ ಡಿಫ್ರೆನ್ಷಿಯೇಷನ್. ಓಕೆ, ಯು ಮಸ್ಟ್ ಹ್ಯಾವ್ ಕನ್ಕ್ಲೂಡೆಡ್ ದಟ್ ವಿ ಕೆನಾಟ್ ಗ್ರೂಪ್ ಎಲಿಮೆಂಟ್ಸ್ ಅಕಾರ್ಡಿಂಗ್ ಟು ದರ್ ಫಿಸಿಕಲ್ ಪ್ರಾಪರ್ಟೀಸ್ ಅಲೋನ್. ಮತ್ತು ಬರೀ ಫಿಸಿಕಲ್ ಪ್ರಾಪರ್ಟೀಸ್ ಇತ್ತು ಅಂದರೆ ನಾವು ಅದನ್ನು ಗ್ರೂಪ್ ಮಾಡೋಕ್ಕಾಗಲ್ಲ. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್, ಸೌಂಡ್ ಬರಬೇಕಲ್ವಪ್ಪ. ಇವಾಗ ಸೌಂಡ್ ಹೇಳಿದ್ದಾರೆ ಸರ್, ಇವಾಗ ನಾನು ಕಬ್ಬಣ ತೊಗೊಂಡು ಹಾಕಿದೆ, ಸೌಂಡ್ ಬಂತು, ಅದು ಮೆಟಲ್ಗೆ ಹಾಕಿದೆ. ಓಕೆ, ಕಲ್ ಪೀಸ್ ತೊಗೊಂಡು ಕೆಳಗೆ ಹಾಕಿದೆ, ಸೌಂಡ್ ಬಂತು, ಅದನ್ನು ಮೆಟಲ್ಗೆ ಹಾಕಿದೆ. ಆ ಥರ ವರ್ಕ್ ಆಗೋಲ್ಲ. ಓಕೆ, ನಾವು ಇದರಲ್ಲಿ ಎಷ್ಟು ಮ್ಯಾಚ್ ಆಗುತ್ತೆ ಅಂತ ಕೂಡ ನೋಡ್ಕೊಳ್ಬೋದು. ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಓಕೆ, ಈಗ ಸೋಡಿಯಂ ಅಂತ ಇದೆ, ಅದು ಗಟ್ಟಿ ಇರಬೇಕು ಅಂತ ಹೇಳಿದ್ನಲ್ಲ ನಮ್ಮ ಮೆಟಲ್ಸ್ ಎಲ್ಲ. ಈಗ ಸೋಡಿಯಂ ತೊಗೊಂಡ್ರೆ ಅದೆಲ್ಲ ಗಟ್ಟಿ ಇಲ್ಲ. ಓಕೆ, ಆ ರೀತಿ. ಆಲ್ ಮೆಟಲ್ಸ್ ಎಕ್ಸೆಪ್ಟ್ ಮರ್ಕ್ಯುರಿ ಎಕ್ಸಿಸ್ಟ್ಸ್ ಆಟ್ ಸಾಲಿಡ್ಸ್ ಆ್ಯಟ್ ರೂಮ್ ಟೆಂಪ್ರೇಚರ್. ಮತ್ತು ಇಲ್ಲೊಂದಿದೆ ನೋಡಿ, ಎಲ್ಲ ಒಂದು ಮೆಟಲ್ಸ್ನೂ ಕೂಡ ಗಟ್ಟಿ ಇರುತ್ತೆ, ಹಾರ್ಡ್ನೆಸ್ ಇರುತ್ತೆ. ಆದರೆ ಮೆರ್ಕ್ಯುರಿ ಬಂದು ಲಿಕ್ವಿಡ್ ಥರ ಇರುತ್ತೆ. ಮೆರ್ಕ್ಯುರಿ ಅಂದರೆ ಇದರಲ್ಲಿ ಯೂಸ್ ಮಾಡ್ತಾರೆ ಥರ್ಮೋಮೀಟರ್ಸಲ್ಲೆಲ್ಲ, ಅದು ಲಿಕ್ವಿಡ್ ಆಗಿರುತ್ತೆ ರೂಮ್ ಟೆಂಪ್ರೇಚರಲ್ಲಿ. ಆಯಿತಾ? ಇನ್ ಆ್ಯಕ್ಟಿವಿಟಿ 3.5 ಹ್ಯಾವ್ ಅಬ್ಸರ್ವ್ಡ್ ದಟ್ ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ನೋಡಿ 3.5 ನಾವು ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ ಮೆಟಲ್ಸ್ದು ಅಂತ ಗೊತ್ತಾಯಿತು. ಇಲ್ಲಿ ವೈರ್ ಹಾಕಿದ್ವಿ, ಅದು ಎಷ್ಟು ಹೀಟ್ ಮಾಡಿದ್ರೂ ಕರಗಲಿಲ್ಲ ಸಿಂಪಲ್ ಬರ್ನರಿಂದ. ಓಕೆ, ಆದರೆ ಒಂದು ಮರ್ಕ್ಯುರಿನ ತೊಗೊಂಡ್ರಿ ಅಂದರೆ ಹೀಟ್ ಮಾಡೋದೇ ಬೇಡ, ಕೈಯಲ್ಲಿ ಇಟ್ಕೊಂಡ್ರೆ ಕರಗಿಬಿಡುತ್ತೆ. ಓಕೆ, ಬಟ್ ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಈ ರೀತಿ ಇವೆಲ್ಲ ಕೆಲವು ಬಂದು ತುಂಬ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಇರುತ್ತೆ. ದೀಸ್ 2 ಮೆಟಲ್ಸ್ ವಿಲ್ ಮೆಲ್ಟ್ ಇಫ್ ಯು ಕೀಪ್ ದೆಮ್ ಆನ್ ಯುವರ್ ಪಾಮ್. ಅಂದರೆ ಕೈಯಲ್ಲಿ ಇಟ್ಕೊಂಡ್ರು ಕೂಡ ಮೆಲ್ಟ್ ಆಗೋಗುತ್ತೆ, ಕರಗೋಗ್ಬಿಡುತ್ತೆ ಈ ಮೆಟಲ್ಸ್. ಅರ್ಥ ಆಯ್ತಾ? ನೋಡಿ, ಇದು ಶೈನಿಂಗ್ ಹೊಡಿತಾ ಇರುತ್ತೆ ಮೆಟಲ್ಸ್ ಥರ. ಆಯಿತಾ? ಎಲ್ಲ ಥರ ಇರುತ್ತೆ, ಮೆಟಲ್ಸೇ ಇದು. ಆದರೆ ಕೈಯಲ್ಲಿಟ್ಟರು ಕರಗೋಗ್ಬಿಡುತ್ತೆ, ಅಷ್ಟು ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ ಇದರದ್ದು. ಓಕೆ, ನೆಕ್ಸ್ಟ್ ಅಯೋಡಿನ್ ಈಸ್ ಎ ನಾನ್ ಮೆಟಲ್ ಬಟ್ ಇಟ್ ಈಸ್ ಲಸ್ಚರಸ್. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಮೇಲೆ ಹೇಳಿದ್ರು ಮೆಟಲ್ಸ್ಗೆ ಇರೋಂಥ ಡಿಫ್ರೆನ್ಷಿಯೇಷನ್, ಇವೆಲ್ಲ ಪ್ರಾಪರ್ಟೀಸ್ ಇರುತ್ತೆ. ಹಾರ್ಡ್ನೆಸ್, ಮೆಲಿಬಿಲಿಟಿ, ಡಕ್ಟಿಲಿಟಿ ಇರುತ್ತೆ ಮೆಟಲ್ಸಲ್ಲಿ. ನಾನ್ ಮೆಟಲ್ಸಲ್ಲಿ ಇದು ಯಾವುದೂ ಇರಲ್ಲ. ಆದರೆ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಅಂದರೆ ಕೆಲವು ಡಕ್ಟೈಲ್ ಆದರೂ ಕೂಡ ನಾನ್ ಮೆಟಲ್ ಇರುತ್ತೆ. ಈ ರೀತಿ ಅದ್ರದ್ದು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದಾರೆ. ಮೆರ್ಕ್ಯುರಿದು ಒಂದು ಹೇಳಿದ್ದಾರೆ ಎಕ್ಸಾಂಪಲ್, ಮತ್ತು ಇಲ್ಲಿ ಗ್ಯಾಲಿಯಮ್ದು ಹೇಳಿದ್ದಾರೆ, ಮತ್ತು ಅಯೋಡಿನ್ದು. ಅಯೋಡಿನ್ ಕೂಡ ನಾನ್ ಮೆಟಲ್ ಅಯೋಡಿನ್ನು, ಆದರೆ ಇದು ಲಶ್ಚರಸ್, ಶೈನಿಂಗ್ ಹೊಡಿತಾ ಇರುತ್ತೆ. ಓಕೆ, ನಿಮ್ಗೆ ಇನ್ಮೇಲೆ ಏನು ಗೊತ್ತಾಯಿತು, ಶೈನಿಂಗ್ ಹೊಡಿತಾ ಇದ್ದರೆ ಅದು ಶೈನಿಂಗ್ ಹೊಡಿತಾ ಇತ್ತು ಅಂದರೆ ಲಶ್ಚರ್ ಇತ್ತು ಅಂದರೆ ಮೆಟಲ್ ಅಂತ ಆಯಿತು. ಆದರೆ ಅಯೋಡಿನ್ನು ಮೆಟಲ್ ಅಲ್ಲ, ಆದರೂ ಶೈನಿಂಗ್ ಹೊಡಿಯುತ್ತೆ. ಕಾರ್ಬನ್ ಈಸ್ ಎ ನಾನ್ ಮೆಟಲ್ ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಈಗ ಕಾರ್ಬನ್ ತೊಗೊಳ್ಳಿ, ಇದು ನಾನ್ ಮೆಟಲ್, ಇದು ಮೆಟಲ್ ಅಲ್ಲ, ಆದರೆ ಇದು ಎಷ್ಟೊಂದು ಫಾರ್ಮ್ಸಲ್ಲಿರುತ್ತೆ. ಈಚ್ ಫಾರ್ಮ್ ಈಸ್ ಕಾಲ್ಡ್ ಅನ್ ಅಲೋಟ್ರೋಪ್. ಇದನ್ನು ಅಲೋಟ್ರೋಪ್ಸ್ ಅಂತ ಕರೀತಾರೆ. ಎಷ್ಟೊಂದು ಫಾರ್ಮ್ ಇರುತ್ತೆ ಅದರದ್ದು. ನೋಡಿ, ಇದ್ದಿಲಲ್ಲೂ ಕಾರ್ಬನ್ ಇರುತ್ತೆ. ಆಯಿತಾ? ನಮ್ಮ ಚರ್ಮದಲ್ಲೂ ಕಾರ್ಬನ್ ಇರುತ್ತೆ, ಅದು ನಮ್ಮ ಹ್ಯೂಮನ್ ಬಾಡಿಯಲ್ಲೇ ಕಾರ್ಬನ್ ಇರುತ್ತೆ ಅಂದ್ಕೊಳ್ಳಿ. ಮತ್ತು ಡೈಮಂಡಲ್ಲಿ ಕೂಡ ಕಾರ್ಬನ್ ಇರುತ್ತೆ. ಇವಾಗ ಡೈಮಂಡ್ ಎಷ್ಟು ಗಟ್ಟಿ ಇರುತ್ತೆ, ಇದನ್ನು ನಾವು ಮೆಟಲ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕೆಂದರೆ ಇದಕ್ಕೆ ಅದೊಂದು ಪ್ರಾಪರ್ಟಿ ಮಾತ್ರ ಇದೆ, ಬೇರೆ ಪ್ರಾಪರ್ಟೀಸ್ ಮ್ಯಾಚ್ ಆಗ್ತಾಯಿಲ್ಲ. ನೋಡಿ, ನಿಮಗೆ ಕಾಣಿಸೋವಂಥದ್ದು ಕಾರ್ಬನ್ನಿಂದನೇ ಡೈಮಂಡ್ ಆಗಿರುತ್ತೆ. ಓಕೆ, ಇದರಿಂದ ತುಂಬ ಗಟ್ಟಿ ಇರುತ್ತೆ ಇದು, ಆದರೆ ಇದನ್ನು ನಾವು ಮೆಟಲ್ ಅಂತ ಕನ್ಸಿಡರ್ ಮಾಡಲ್ಲ. ಗ್ರಾಫೈಟ್ ಅನದರ್ ಅಲೋಟ್ರೋಫ್ ಆಫ್ ಕಾರ್ಬನ್ ಈಸ್ ಎ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದೇ ರೀತಿ ಇನ್ನೊಂದು ಎಕ್ಸೆಪ್ಷನ್ ಇದೆ. ಈಗ ಕಾರ್ಬನ್ ಅಂದರೆ ಕರೆಂಟ್ ಪಾಸ್ ಆಗಲ್ಲ ನಾನ್ ಮೆಟಲ್ಸಲ್ಲಿ ಅಂತ ಹೇಳಿದ್ವಲ್ಲ ಇಲ್ಲಿ, ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ ಅಂತ. ಆದರೆ ಕಾರ್ಬನ್ದೇ ಒಂದು ಅಲೋಟ್ರೋಫ್ ಇದೆ, ಗ್ರಾಫೈಟ್ ಅಂತ ಹೇಳ್ಬಿಟ್ಟು. ಇದರಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಯಾವುದು ಗ್ರಾಫೈಟ್ ಅಂದರೆ ನಿಮ್ಮ ಪೆನ್ಸಿಲ್ ಲೆಡ್ ಎಲ್ಲ ಮಾಡ್ತಾರಲ್ಲ, ಈ ಗ್ರಾಫೈಟ್ನ ಮಿಕ್ಸ್ ಮಾಡಿ ಮಾಡ್ತಾರೆ, ಅದರಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಆದರೆ ಅದು ನಾನ್ ಮೆಟಲ್. ನೆಕ್ಸ್ಟ್ ಆಲ್ಕಲಿ ಮೆಟಲ್ಸ್, ಲೀಥಿಯಮ್, ಸೋಡಿಯಂ, ಪೊಟ್ಯಾಷಿಯಮ್, ಇವೆಲ್ಲ ಬಂದು ದೇ ಆರ್ ಸೋ ಸಾಫ್ಟ್ ದಟ್ ಕ್ಯಾನ್ ಬಿ ಕಟ್ ವಿತ್ ಎ ನೈಫ್. ನನ್ನ ಮೇಲೆ ಹೇಳಿದ್ನಲ್ಲ, ಸೋಡಿಯಂ ಅಂತ ಇದೆ, ಪೊಟ್ಯಾಷಿಯಮ್ ಅಂತ ಇದೆ, ಇದು ಈಸಿಯಾಗಿ ಚಾಕುವಲ್ಲಿ ಕಟ್ ಆಗಿಬಿಡುತ್ತೆ ಅಂತ.
ಈ ರೀತಿ ಅಷ್ಟು ಸ್ಮೂತ್ ಇರುತ್ತೆ ಇದು. ಆದರೆ ಇವು ಕೂಡ ಮೆಟಲ್ಸ್, ದೇ ಹ್ಯಾವ್ ಲೋ ಡೆನ್ಸಿಟೀಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಇವಕ್ಕೆ ಡೆನ್ಸಿಟಿ ಕೂಡ ಕಮ್ಮಿ ಇರುತ್ತೆ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಕೂಡ ತುಂಬ ಕಮ್ಮಿ ಇರುತ್ತೆ. ಎಲಿಮೆಂಟ್ಸ್ ಕ್ಯಾನ್ ಬಿ ಮೋರ್ ಕ್ಲಿಯರ್ಲಿ ಕ್ಲಾಸಿಫೈಡ್ ಆಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆನ್ ಬೇಸಿಸ್ ಆಫ್ ದರ್ ಕೆಮಿಕಲ್ ಪ್ರಾಪರ್ಟೀಸ್. ಅದಕ್ಕೇ ನಾವೇನು ಮಾಡಬೇಕು, ಬರೀ ಫಿಸಿಕಲ್ ಪ್ರಾಪರ್ಟೀಸ್ ಇದೊಂದನ್ನೇ ನಾವು ಯೂಸ್ ಮಾಡಿಕೊಂಡು ಶೈನಿಂಗ್ ಹೊಡಿತಾ ಇಲ್ವಾ, ಹಾರ್ಡ್ನೆಸ್ ಇದೆಯಾ ಇಲ್ವಾ, ಇಷ್ಟನ್ನು ನೋಡ್ಕೊಂಡು ನಾವು ಅದು ಮೆಟಲ್ಲ ನಾನ್ ಮೆಟಲ್ಲೇ ಹೇಳ್ಬಾರ್ದು. ಅದ್ರ ಫಿಸಿಕಲ್ ಪ್ರಾಪರ್ಟೀಸ್ ಜೊತೆ ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ನಾವು ನೋಡಿದ್ರೆ ಆಗ ನಮಗೆ ಗೊತ್ತಾಗುತ್ತೆ ಅದು ಮೆಟಲ್ಲ ಅಥವಾ ನಾನ್ ಮೆಟಲ್ಲ ಅಂತ. ನೋಡಿ, ಇಲ್ಲಿವರೆಗೂ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನೋಡಿದ್ವಿ. ಓಕೆ, ಮೊದಲು ಅದಾದ ನಂತರ ಫಿಸಿಕಲ್ ಪ್ರಾಪರ್ಟೀಸ್ ಆಫ್, ಇದು ಶಾರ್ಟ್ ಫಾರ್ಮಲ್ಲಿ ಬರೆದಿರ್ತೀನಿ, ನಾನ್ ಮೆಟಲ್ಸ್ ನೋಡಿದ್ವಿ. ಓಕೆ, ಇದು ಫುಲ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈಗ ನೆಕ್ಸ್ಟ್ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಓಕೆ, ಇಷ್ಟು ಬ್ಯಾಲೆನ್ಸ್ ಇದೆ, ಇದು ಮುಗ್ದಿದೆ. ಇದು ಈಗ ಇವೆರಡೂ ಇನ್ನೂ ಮುಗ್ದಿಲ್ಲ. ಈಗ ಯಾವ್ದು ಮಾಡ್ತಾಯಿದ್ದೀವಿ ನಾವು, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ. We will learn about chemical properties of metals in the following sections 3.2.1 to 3.2.4. ಅಲ್ಲಿವರೆಗೂ ಆ ಸೆಕ್ಷನ್ಸಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ನ ನೋಡ್ತೀವಿ. ಅದಕ್ಕೆ ಬೇಕಾಗಿರೋಂಥ ರಿಸೋರ್ಸಸ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಏನು ಬೇಕಾಗಿಲ್ಲ, ಜಸ್ಟ್ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಿರುತ್ತಲ್ಲ. ಫಾರ್ ದಿಸ್ ಕಲೆಕ್ಟ್ ದಿ ಸ್ಯಾಂಪಲ್ಸ್ ಆಫ್ ಫಾಲೋಯಿಂಗ್ ಮೆಟಲ್ಸ್. ಅಲ್ಯೂಮಿನಿಯಂ ಯಾವ ಥರ ಇರುತ್ತೆ ಅಂತ ಒಂದು ಐಡಿಯಾ ಇರಲಿ. ಕಾಪರ್ ಗೊತ್ತಿರುತ್ತೆ, ಐರನ್, ಲೆಡ್, ಮ್ಯಾಗ್ನೀಷಿಯಮ್, ಜಿಂಕ್ ಆ್ಯಂಡ್ ಸೋಡಿಯಂ ಇದಿಷ್ಟೂ ಇಟ್ಕೊಂಡಿರಿ. ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ಆರ್ ಬರ್ಂಟ್ ಇನ್ ಏರ್ 3.2.1. ಏನು ಮೆಟಲ್ಸ್ನ ಗಾಳಿಯಲ್ಲಿ ಸುಟ್ಟಾಗ ಏನಾಗುತ್ತೆ. ಯು ಹ್ಯಾವ್ ಸೀನ್ ಇನ್ ದ ಆಕ್ಟಿವಿಟಿ 3.8 ದಟ್ ಮ್ಯಾಗ್ನೀಷಿಯಮ್ ಬರ್ನ್ಸ್ ಇನ್ ದ ಏರ್ ವಿತ್ ಅ ಡ್ಯಾಸ್ಲಿಂಗ್ ವೈಟ್ ಫ್ಲೇಮ್. ನಿಮಗೆ ಮ್ಯಾಗ್ನೀಷಿಯಮ್ನ ನೀವು ಬರ್ನ್ ಮಾಡಿದಾಗ ಏರ್ ಏನಾಗುತ್ತೆ, ಸುರ್ಸುರು ಬತ್ತಿ ನೋಡಿದ್ದೀರಲ್ವಾ, ಅದನ್ನು ಬೆಂಕಿ ಹಚ್ಚಿದಾಗ ಪಟಾಕಿ, ಇದು ದೀಪಾವಳಿ ಹಬ್ಬ ದಿನ ಅದೇನಾಗುತ್ತೆ, ಫುಲ್ ಡ್ಯಾಸ್ಲಿಂಗ್ ವೈಟ್ ಫ್ಲೇಮ್ ಎಲ್ಲ ಬರ್ತಾ ಇರುತ್ತೆ, ಕಿಡಿ ಥರ ಎಗಿರ್ತಾ ಇರುತ್ತೆ. ಓಕೆ, ಡು ಆಲ್ ಮೆಟಲ್ಸ್ ರಿಯಾಕ್ಟ್ ಇನ್ ದಿ ಸೇಮ್ ಮ್ಯಾನರ್. ಎಲ್ಲ ಮೆಟಲ್ಸ್ ಕೂಡ ಇದೇ ರೀತಿ ರಿಯಾಕ್ಟ್ ಆಗುತ್ತಾ. ಲೆಟಸ್ ಚೆಕ್ ಬೈ ಪರ್ಫಾರ್ಮಿಂಗ್ ದಿ ಫಾಲೋಯಿಂಗ್ ಆ್ಯಕ್ಟಿವಿಟಿ. ನಮ್ಗೆ ಗೊತ್ತಾಗಲ್ಲ, ಸೈನ್ಸಲ್ಲಿ ಎಲ್ಲ ಕೂಡ ಎಕ್ಸ್ಪೆರಿಮೆಂಟೇಷನ್ ಮಾಡಬೇಕು, ಆ್ಯಕ್ಟಿವಿಟೀಸ್ ಮಾಡಬೇಕು, ಅಬ್ಸರ್ವೇಷನ್ಸ್ ಮಾಡಬೇಕು, ಅವಾಗೆ ಗೊತ್ತಾಗೋದು. ಈಗ ಈ ಆ್ಯಕ್ಟಿವಿಟಿ ಮಾಡಿಬಿಟ್ಟು ಎಲ್ಲ ಮೆಟಲ್ಸ್ ಇದೇ ಥರ ಆಗುತ್ತಾ, ಬೆಂಕಿ ಹಚ್ಚಿದ ತಕ್ಷಣ ಪಟಪಟ ಅಂತ ಸಿಡಿಯುತ್ತಾ, ನೋಡೋಣ. ಕಾಷನ್, ದ ಫಾಲೋಯಿಂಗ್ ಆ್ಯಕ್ಟಿವಿಟಿ ನೀಡ್ಸ್ ದಿ ಟೀಚರ್ಸ್ ಅಸಿಸ್ಟೆನ್ಸ್. ಇಟ್ ವುಡ್ ಬಿ ಬೆಟರ್ ಇಫ್ ಸ್ಟೂಡೆಂಟ್ಸ್ ವೇರ್ ಹೈ ಪ್ರೊಟೆಕ್ಷನ್. ಇದು ಕಾಷನ್ ಕೊಟ್ಟಿದ್ದಾರೆ, ನೀವೇನು ಮಾಡಲ್ಲ ಅಲ್ವಾ ಮನೆಯಲ್ಲಿ, ಅದರಿಂದ ಏನು ತೊಂದರೆ ಇಲ್ಲ. ಓಲ್ಡ್ ಎನಿ ಆಫ್ ದಿ ಸ್ಯಾಂಪಲ್ಸ್ ಟೇಕನ್ ಅಬೋವ್ ವಿತ್ ಪೇರ್ ಆಫ್ ಟಾಂಗ್ಸ್ ಆ್ಯಂಡ್ ಟ್ರೈ ಬರ್ನಿಂಗ್ ಓವರ್ ಎ ಫ್ಲೇಮ್. ಈ ಟಾಂಗ್ಸ್ ತೊಗೊಂಡು ಅಥವಾ ಬೇರೆ ಏನಾದರೂ ಕಟಿಂಗ್ ಪ್ಲೇಯರ್ ಆ ಥರದ್ದು ಏನಾದರೂ ತೊಗೊಂಡು ಅದನ್ನು ಇಟ್ಕೊಳ್ಳಿ, ಒಂದು ಮ್ಯಾಗ್ನೀಷಿಯಮ್ ಸ್ಟ್ರಿಪ್ ಥರನೇ, ಐರನ್ನು, ಕಾಪರ್ ಇದನ್ನೆಲ್ಲ ಇಟ್ಕೊಳ್ಳಿ, ವೈರು ಅಥವಾ ಒಂದು ಶೀಟ್ ಏನಾದರೂ ಪರವಾಗಿಲ್ಲ, ಅದಕ್ಕೆ ಬೆಂಕಿ ಹಚ್ಚಿ. ಓಕೆ, ಹಚ್ಕೊಳ್ತಾ ನೋಡಿ. ಇದನ್ನು ಎಲ್ಲ ಮೆಟಲ್ಸ್ಗೂ, ಕಾಪರ್ಗೆ, ಐರನ್ಗೆ, ಮತ್ತೊಂದು ಎಲ್ಲದಕ್ಕೂ ಟ್ರೈ ಮಾಡಿ. ಏನೇನಾಗುತ್ತೆ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಎಲ್ಲ ಒಂದು ಅಬ್ಸರ್ವೇಷನ್ ಬುಕ್ಕಲ್ಲಿ ಬರ್ಕೊಳ್ಳಿ. ಕಲೆಕ್ಟ್ ದಿ ಪ್ರಾಡಕ್ಟ್ ಇಫ್ ಫಾರ್ಮ್ಡ್. ಅಲ್ಲೇನಾದರೂ ಪ್ರಾಡಕ್ಟ್ ಬೂದಿಯಾಗಿ ಉದುರೋದ್ರೆ, ಈಗ ನೀವು ಕಡ್ಡಿ ಏನಾದರೂ ಹಚ್ಚಿದ್ರಿ ಅಂದ್ಕೊಳ್ಳಿ, ಬೂದಿಯಾಗಿ ಉದುರೋಗ್ಬಿಡುತ್ತೆ. ಆ ರೀತಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಲೆಟ್ ದಿ ಪ್ರಾಡಕ್ಟ್ಸ್ ಆ್ಯಂಡ್ ಮೆಟಲ್ ಸರ್ಫೇಸ್ ಕೂಲ್ ಡೌನ್. ಈಗ ಪ್ರಾಡಕ್ಟ್ಸು ಅದರಿಂದ ಏನಾದರೂ ಬೂದಿ ಥರ ಏನಾದ್ರು ಬಂದಿರೋ ಅದು ಅಥವಾ ಮೆಟಲ್ ಸರ್ಫೇಸ್ ಇದೆಲ್ಲ ಕೂಲ್ ಆಗೋ ಹಾಗೆ ಬಿಟ್ಬಿಡಿ. ಹಾಗೆ ಮುಟ್ಟಿದ್ರೆ ಸುಟ್ಟುಬಿಡುತ್ತೆ. ವಿಚ್ ಮೆಟಲ್ಸ್ ಬರ್ನ್ ಈಸಿಲಿ. ಇದರಲ್ಲಿ ಹೇಳಿದ್ದಂಥ ಯಾವ ಮೆಟಲ್ಸ್ ಈಸಿಯಾಗೆ ಬರ್ನ್ ಆಯಿತು. ಓಕೆ, ವಾಟ್ ಫ್ಲೇಮ್ ಕಲರ್ ಡಿಡ್ ಯು ಅಬ್ಸರ್ವ್ ವೆನ್ ದಿ ಮೆಟಲ್ ಬರ್ಂಟ್. ಒಂದೊಂದು ಮೆಟಲ್ ಬರ್ನ್ ಆದಾಗ ಕೂಡ ಅಕಸ್ಮಾತ್ ಫ್ಲೇಮ್ಸ್ ಬಂತಂದರೆ ಯಾವ ಫ್ಲೇಮ್ಸ್ ಯಾವ ಕಲರ್ ಬರ್ತಾಯಿತ್ತು ಅದನ್ನು ನೋಟ್ ಮಾಡ್ಕೊಳ್ಳಿ. ಹೌ ಡಸ್ ದಿ ಮೆಟಲ್ ಸರ್ಫೇಸ್ ಅಪಿಯರ್ ಆಫ್ಟರ್ ಬರ್ನಿಂಗ್. ಎಲ್ಲ ಸುಟ್ಟ ಮೇಲೆ ಮೆಟಲ್ ಸರ್ಫೇಸ್ ಮೇಲೆ ಅದ್ರ ಮೇಲೆ ಯಾವ ಥರ ಇತ್ತು, ಬೂದಿ ಆಗಿತ್ತಾ ಅಥವಾ ಮೊದಲು ಯಾವ ಥರ ಇತ್ತು ಅದೇ ಥರ ಇತ್ತಾ, ಅದನ್ನು ನೋಟ್ ಮಾಡ್ಕೊಳ್ಳಿ. ಅರೇಂಜ್ ದಿ ಮೆಟಲ್ಸ್ ಇನ್ ದಿ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಕ್ಸಿಜನ್. ಇದು ಯಾವ್ಯಾವುದು ಜಾಸ್ತಿ ರಿಯಾಕ್ಟ್ ಆಗಿದೆ, ತುಂಬ ಸುಟ್ಟು ತುಂಬ ರಿಯಾಕ್ಟ್ ಆಗಿರೋದು ಯಾವುದಿದೆ ಅದನ್ನು ಆ ಥರ ಆರ್ಡರ್ ಪ್ರಕಾರ ನೀವು ಅರೇಂಜ್ ಮಾಡ್ಕೊಳ್ಳಿ. ಒಂದು ಹೈಯಿಂದ ಲೋಗೆ ಅಥವಾ ಲೋಯಿಂದ ಹೈಗೆ ಮಾಡ್ಕೊಳ್ಬೋದು. ಆರ್ ದಿ ಪ್ರಾಡಕ್ಟ್ ಸಾಲ್ಯುಬಲ್ ಇನ್ ವಾಟರ್. ಇದರಲ್ಲಿ ಬೂದಿ ಥರ ಏನಾದರೂ ಆಗಿತ್ತು ಅಂದರೆ ಅದನ್ನು ನೀರಲ್ಲಿ ಹಾಕಿದ್ರೆ ಅದು ಕರಗುತ್ತಾ, ಅದೊಂದು ಟೆಸ್ಟ್ ಮಾಡಿ. ಓಕೆ, ಆಲ್ಮೋಸ್ಟ್ ಆಲ್ ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ಸ್. ಈಗ ಮೇಲೆ ಹೇಳಿದ ಆ್ಯಕ್ಟಿವಿಟಿ 3.9 ಮಾಡಿದಿರಲ್ಲ ಅದನ್ನೆಲ್ಲ ಬರೆದು ಇಟ್ಕೊಂಬಿಡಿ ಅದೇ ಥರನೇ, ಆಯಿತಾ. ಈಗ ನೆಕ್ಸ್ಟ್ ಓದ್ತಾ ಇದ್ರದ್ದು ಇನ್ಫ್ಲುಯೆನ್ಸಸ್ ತೊಗೊಳ್ತೀವಿ, ಈ ಅಬ್ಸರ್ವೇಷನ್ಸ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಆಲ್ ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್. ನೋಡಿ, ಯಾವುದೇ ಮೆಟಲ್ ಇರಲಿ, ಕಾಪರ್ ಇರಲಿ, ಐರನ್ ಇರಲಿ, ಏನೇ ಇರಲಿ, ಅದೆಲ್ಲ ಕೂಡ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಆಗಿಬಿಟ್ಟು ಮೆಟಾಲಿಕ್ ಆಕ್ಸೈಡ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ ನಿಮಗೆ ನೋಡ್ಬೋದು. ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಮೆಟಲ್ ಆಕ್ಸೈಡ್.
ಫಾರ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ವೆನ್ ಕಾಪರ್ ಈಸ್ ಹೀಟೆಡ್ ಇನ್ ಏರ್ ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್, ಎ ಬ್ಲ್ಯಾಕ್ ಆಕ್ಸೈಡ್. ನೋಡಿರಿ, ಕಾಪರ್ನ ನಾವು ಬೆಂಕಿಯಲ್ಲಿ ಸುಟ್ಟಾಗ, ಗಾಳಿಯಲ್ಲಿ ಸುಟ್ಟಾಗ ಏನಾಗುತ್ತೆ, ಆವಾಗ ಏನಾಗುತ್ತೆ, ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕಾಪರ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಬ್ಲ್ಯಾಕ್ ಆಕ್ಸೈಡ್ ಅಂತ ಕೂಡ ಕರಿತೀವಿ. ನೋಡ್ಬೋದು ಇಲ್ಲಿ ಕಾಪರ್ದು 2 ಎಲಿಮೆಂಟ್ಸ್ ಇದೆ. ಇದನ್ನು ಸುಟ್ಟಾಗ ಏನಾಯಿತು, ಪ್ಲಸ್ ಆಕ್ಸಿಜನ್ 2 ಎಲಿಮೆಂಟ್ಸು, ಇದೆರಡನ್ನು ಸುಟ್ಟಾಗ ಏನಾಯಿತು, 2CO ಅಂತ ಆಯಿತು, ಕಾಪರ್ ಆಕ್ಸೈಡ್. ಸಿಮಿಲರ್ಲಿ ಅಲ್ಯೂಮಿನಿಯಂ ಫಾರ್ಮ್ಸ್ ಅಲ್ಯೂಮಿನಿಯಂ ಆಕ್ಸೈಡ್. ಅದೇ ರೀತಿ ಅಲ್ಯೂಮಿನಿಯಂ ಕೂಡ ಅಲ್ಯೂಮಿನಿಯಂ ಆಕ್ಸೈಡ್ ಆಗುತ್ತೆ. ಓಕೆ, Al+O2 ಗಿವ್ಸ್ ರೈಸ್ ಟು AlO ಅಂದ್ಕೊಳ್ಳಿ. ಅದು 4 ಆಗ್ತೀರಾ, 5 ಆಗ್ತೀರಾ, 8 ಆಗ್ತೀರಾ, ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ರೀಕಾಲ್ ಫ್ರಮ್ ಚಾಪ್ಟರ್ 2 ಹೌ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ನಿಮ್ಮ ಚಾಪ್ಟರ್ 2 ಇದೆಯಲ್ಲ, ಕಾಪರ್ ಆಕ್ಸೈಡ್ನ ನೀವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಹಾಕಿದ್ರೆ ಏನು ರಿಯಾಕ್ಟ್ ಆಗುತ್ತೆ ಅಂತ ಅದನ್ನು ನೆನ್ಪು ಮಾಡ್ಕೊಳ್ಳಿ. ವಿ ಹ್ಯಾವ್ ಲರ್ನ್ ದಟ್ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ನೋಡಿ, ಮೆಟಲ್ ಆಕ್ಸೈಡ್ಸ್ ಬಂದು ಬೇಸಿಕ್ ಆಗಿರುತ್ತೆ ನೇಚರಲ್ಲಿ. ಆ pH ಸ್ಕೇಲ್ ಅದೆಲ್ಲ ಹೇಳಿದ್ದೀನಿ ಅಂದ್ಕೊಳ್ತೀನಿ ಪ್ರಿವಿಯಸ್ ಚಾಪ್ಟ್ರಲ್ಲಿ. ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ನೀವು ಚಾಪ್ಟರ್ 2ನ ರೆಫರ್ ಮಾಡಿ, ಆ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಬಟ್ ಸಮ್ ಮೆಟಲ್ ಆಕ್ಸೈಡ್ಸ್ ಸಚ್ ಆಸ್ ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್ ಶೋ ಬೋತ್ ಅಸಿಡಿಕ್ ಆ್ಯಸ್ ವೆಲ್ ಆಸ್ ಬೇಸಿಕ್ ಬಿಹೇವಿಯರ್. ನಾನು ಅಸಿಡಿಕ್ ಅಂದರೆ ಏನು, ಬೇಸಿಕ್ ಏನು ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ. ನೋಡಿ, ಆಲ್ಮೋಸ್ಟ್ ಆಲ್ ಎಲ್ಲ ಮೆಟಾಲಿಕ್ ಆಕ್ಸೈಡ್ಸ್ ಕೂಡ ಬೇಸಿಕ್ ಆಗಿರುತ್ತೆ. ಬೇಸಿಕ್ ಅಂದರೆ ಯಾವುದು, ಉಪ್ಪು ಅಂತ ಈ ಸೋಡಾ ಆ ಥರ ಆ ನೇಚರಲ್ಲಿರುತ್ತೆ. ಆದರೆ ಕೆಲವು ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್ ಥರದ್ದು ಎಸಿಡಿಕ್ಕಾಗೂ ಇರುತ್ತೆ ಮತ್ತು ಬೇಸಿಕ್ಕಾಗೂ ಇರುತ್ತೆ ಇದ್ರ ಬಿಹೇವಿಯರ್. ಸಚ್ ಮೆಟಲ್ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ಸ್ ಆಸ್ ವೆಲ್ ಆಸ್ ಬೇಸಸ್ ಟು ಪ್ರೊಡ್ಯೂಸ್ ಸಾಲ್ಟ್ಸ್ ಆ್ಯಂಡ್ ವಾಟರ್ ಆರ್ ನೋನ್ ಆ್ಯಸ್ ಅಮೋಫೋಟರಿಕ್ ಆಕ್ಸೈಡ್ಸ್. ನೋಡಿ, ಈ ಥರ ಮೆಟಲ್ ಆಕ್ಸೈಡ್ಸು ಇದು ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ ಮತ್ತು ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿಬಿಟ್ಟು ಸಾಲ್ಟ್ಸ್ ಆಗಿ ಫಾರ್ಮ್ ಆಗುತ್ತೆ. ನಿಮಗೆ ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನಲ್ಲಿ ಅದ್ರ ಬಗ್ಗೆ ಇತ್ತು. ಅಂಥದನ್ನು ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ಸ್ ಇನ್ ದ ಫಾಲೋಯಿಂಗ್ ಮ್ಯಾನರ್ ವಿತ್ ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್. ಅಲ್ಯೂಮಿನಿಯಂ ಆಕ್ಸೈಡ್ ಯಾವ ಥರ ರಿಯಾಕ್ಟ್ ಆಗುತ್ತೆ, ಆ್ಯಸಿಡ್ ಜೊತೆ ಯಾವ ರೀತಿ, ಬೇಸ್ ಜೊತೆ ಯಾವ ರೀತಿ ನೋಡೋಣ. Al2O3 aluminum oxide when reacted with hydrochloric acid gives rise to 2AlCO3 plus 3H2 ಅಂದರೆ ಸಾಲ್ಟ್ ಫಾರ್ಮ್ ಆಗ್ತಾ ಇದೆ, ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ವಾಟರ್ ಫಾರ್ಮ್ ಆಗ್ತಾ ಇದೆ. ಆಯಿತಾ, ಇಲ್ಲಿ ಬಂದು ಸೇಮ್ ಸೋಡಿಯಂ ಹೈಡ್ರಾಕ್ಸೈಡ್, ಓಕೆ, OH ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಎರಡು ಕೂಡ ರಿಯಾಕ್ಟ್ ಆಗಿಬಿಟ್ಟು ಏನಾಗ್ತಾ ಇದೆ, ಸೋಡಿಯಂ ಅಲ್ಯೂಮಿನೇಟ್ ಆಗ್ತಾಯಿದೆ ಮತ್ತು ವಾಟರ್ ರಿಲೀಸ್ ಆಗ್ತಾಯಿದೆ. ಸೇಮ್ ನಾವು ಆ್ಯಸಿಡ್ನ ಮತ್ತು ಬೇಸ್ನ ಮಿಕ್ಸ್ ಮಾಡಿದ್ರೆ ಏನಾಗ್ತಾಯಿತ್ತು ಪ್ರಿವಿಯಸ್ ಚಾಪ್ಟ್ರಲ್ಲಿ, ಅದೇ ರೀತಿ ಆಗ್ತಾಯಿದೆ. ಮೋಸ್ಟ್ ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಮ್ ಆಫ್ ದೀಸ್ ಡಿಸಾಲ್ವ್ ಇನ್ ವಾಟರ್ ಟು ಫಾರ್ಮ್ ಆಲ್ಕಲೈಸ್. ನೋಡಿ, ಎಷ್ಟೊಂದು ಮೆಟಲ್ ಆಕ್ಸೈಡ್ಸ್, ಯಾವ ಮೆಟಲ್ ಆಕ್ಸೈಡ್ ಕೂಡ ನೀರಲ್ಲಿ ಕರಗಲ್ಲ, ಓಕೆ, ಆದರೆ ಕೆಲವು ಬಂದು ನೀರಲ್ಲಿ ಕರಗಿಬಿಟ್ಟು ಆಲ್ಕಲೈಸ್ ಆಗಿ ಫಾರ್ಮ್ ಆಗುತ್ತೆ. ಸೋಡಿಯಂ ಆಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಮ್ ಆಕ್ಸೈಡ್ ಡಿಸಾಲ್ವ್ ಇನ್ ವಾಟರ್ ಟು ಪ್ರೊಡ್ಯೂಸ್ ಆಲ್ಕಲೈಸ್ ಆಸ್ ಫಾಲೋಸ್. ಇದು ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಸೋಡಿಯಂ ಆಕ್ಸೈಡು ಮತ್ತು ಅದು ನೋಡಿಕೊಂಡು ಇಲ್ಲಿ ಈಕ್ವೇಷನ್ ಇದೆ ನೋಡ್ಕೊಳ್ಳಿ. ವಿ ಹ್ಯಾವ್ ಅಬ್ಸರ್ವ್ಡ್ ಇನ್ ಆಕ್ಟಿವಿಟಿ 3.9 ದಟ್ ಆಲ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಟ್ ದಿ ಸೇಮ್ ರೇಟ್. ನೋಡಿ, ನಾವು ಆಕ್ಟಿವಿಟಿ 3.9 ಮಾಡಿದಾಗ ನಮಗೆ ಗೊತ್ತಾಯಿತು ಏನು, ಐರನ್ನೇ ಒಂದರ ಥರ ರಿಯಾಕ್ಟ್ ಆಗುತ್ತೆ ಮತ್ತು ಮ್ಯಾಗ್ನೀಷಿಯಮ್ ಆದರೆ ಅದೊಂದು ರೀತಿ ರಿಯಾಕ್ಟ್ ಆಗಿಬಿಡುತ್ತೆ. ಈ ರೀತಿ ಅಲ್ಲ, ಒಂದೊಂದು ಮೆಟಲ್ ಒಂದೊಂದು ಥರ, ಒಂದೊಂದು ಬೇಗ ಆಗುತ್ತೆ, ಒಂದೊಂದು ಲೇಟಾಗಿ ಆಗುತ್ತೆ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿದ್ವಿ. ಡಿಫ್ರೆಂಟ್ ಮೆಟಲ್ಸ್ ಶೋ ಡಿಫ್ರೆಂಟ್ ರಿಯಾಕ್ಟಿವಿಟೀಸ್ ಟುವರ್ಡ್ಸ್ ಆಕ್ಸಿಜನ್. ಒಂದೊಂದು ರೀತಿ ರಿಯಾಕ್ಷನ್ ತೋರಿಸುತ್ತೆ. ಮೆಟಲ್ಸ್ ಸಚ್ ಆಸ್ ಪೊಟ್ಯಾಷಿಯಮ್ ಆ್ಯಂಡ್ ಸೋಡಿಯಂ ರಿಯಾಕ್ಟ್ ಸೋ ವಿಗರಸ್ಲಿ ದಟ್ ದ ಕ್ಯಾಚ್ ಫೈರ್ ಇಫ್ ಕೆಪ್ಟ್ ಇನ್ ಓಪನ್. ನೋಡಿರಿ, ಆಕ್ಸಿಜನ್ ಅನ್ನೋದು ಬರೀ ನೀರಲ್ಲಿರಲ್ಲ ಮತ್ತು ಸುಟ್ಟಾಗ ಮಾತ್ರ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಪೊಟ್ಯಾಷಿಯಮ್ ಮತ್ತು ಸೋಡಿಯಮ್ನ ಏನಾದರೂ ಗಾಳಿಯಲ್ಲಿ ಇಟ್ಬಿಟ್ರಿ ಅಂದ್ಕೊಳ್ಳಿ, ಅದು ಇಮ್ಮಿಡಿಯೇಟಾಗಿ ಏನಾಗುತ್ತೆ, ಗಾಳಿಯಲ್ಲಿರೋ ಆಕ್ಸಿಜನ್ನ ತೊಗೊಂಡು ಬೆಂಕಿ ಎತ್ಕೊಂಡಂಗೆ ಆಗಿಬಿಟ್ಟು ಫುಲ್ ಬುಸ್ ಅಂತ ಬಂದುಬಿಡುತ್ತೆ. ಓಕೆ, ಎನ್ಸ್ ಟು ಪ್ರೊಟೆಕ್ಟ್ ದೆಮ್ ಆ್ಯಂಡ್ ಟು ಪ್ರೊಟೆಕ್ಟ್ ಆಕ್ಸಿಡೆಂಟಲ್ ಫೈರ್ಸ್ ದೇ ಆರ್ ಕೆಪ್ಟ್ ಇಮರ್ಸ್ಡ್ ಇನ್ ಕೆರೋಸಿನ್ ಆಯಿಲ್. ಅದಕ್ಕೆ ಅದನ್ನು ಕೆರೋಸಿನ್ ಆಯಿಲ್ ಒಳಗೆ ಇಟ್ಟಿರ್ತಾರೆ. ನಾನೊಂದು ವಿಡಿಯೋ ತೋರಿಸ್ತೀನಿ, ಆಗ ಕ್ಲೀನಾಗಿ ಅರ್ಥ ಆಗುತ್ತೆ ನಿಮಗೆ. ನೋಡಿ, ಈ ವಿಡಿಯೋದಲ್ಲಿ ಸೋಡಿಯಂನ ಹೊರಗಡೆ ಇಡ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಫುಲ್ಲಿ ಎನ್ಕ್ಲೋಸ್ಡಲ್ಲಿ ಇಟ್ಟಿರಬೇಕು, ಇಲ್ಲ ಕೆರೋಸಿನ್ ಅಂಥದ್ರಲ್ಲಿ ಎತ್ತಿಡಬೇಕು. ನೋಡಿ, ವಾಚ್ ಗ್ಲಾಸ್ ಮೇಲೆ ಇಡ್ತಾ ಇದ್ದಾರೆ, ತುಂಬ ಪ್ರಿಕಾಷನ್ ತೊಗೊಳ್ತಾ ಇದ್ದಾರೆ. ಅದು ಕೆರೋಸಿನೆಲ್ಲ ಒಣಗೋರ್ಗೆ ಏನಾಗಲ್ಲ, ಅದಾದಮೇಲೆ ರಿಯಾಕ್ಷನ್ ಸ್ಟಾರ್ಟ್ ಆಗೋದು. ನೋಡಿದ್ರಾ ಯಾವ ರೀತಿ ಗಾಳಿ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಇವರು ನೀರು ಜೊತೆ ಇಟ್ಟಿದ್ದಾರೆ ಅಂದ್ಕೊಳ್ತೀನಿ ಮೋಸ್ಟ್ಲಿ.
ಗಾಳಿಯಲ್ಲಿಟ್ಟರೂ ಕೂಡ ಬುಸ್ ಅಂತ ಬೇಗ ಹಾಗೆ ಹೋಗ್ಬಿಡುತ್ತೆ. ನೀರಲ್ಲಿ ಹಾಕಿದ್ರೆ ಇನ್ನೂ ವಿಗೋರಸ್ಲಿ ಮೂವ್ ಆಗುತ್ತೆ ಬೇರೆ. ನೋಡಿ ನೋಡಿ ಈ ಥರ ಎಲ್ಲ ಆಗಿಬಿಡುತ್ತೆ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ. ಅದರಿಂದ ಹುಷಾರಾಗಿರಬೇಕು. ನೋಡಿದ್ರಲ್ಲ ವಿಡಿಯೋ ಹಾಗೆ. ಹೆನ್ಸ್ ಟು ಪ್ರೊಟೆಕ್ಟ್ ದೆಮ್ ನೋಡಿ, ಆಕ್ಸಿಡೆಂಟಲ್ ಫೈರಿಂದ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಅವರು ಕೂಡ ಈಗ ಒಂದು ಬಾಟ್ಲಲ್ಲಿ ಎತ್ತಿಟ್ಕೊಂಡಿದ್ರಲ್ಲ ಆ ಥರ ಒಂದು ಯಾವುದೋ ಆಯಿಲಲ್ಲಿ ಕೆರೋಸಿನ್ ಇದರಲ್ಲಿ ಮುಳುಗಿಸಿಟ್ಟಿರ್ತಾರೆ. ಅಟ್ ಆರ್ಡಿನರಿ ಟೆಂಪ್ರೇಚರ್ ದ ಸರ್ಫೇಸಸ್ ಆಫ್ ಮೆಟಲ್ಸ್ ಸಚ್ ಆಸ್ ಮ್ಯಾಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಲೆಡ್ ಎಕ್ಸೆಟ್ರಾ ಆರ್ ಕವರ್ಡ್ ವಿತ್ ಎ ಥಿನ್ ಲೇಯರ್ ಆಫ್ ಆಕ್ಸೈಡ್. ನೋಡಿ ನಾರ್ಮಲ್ ಟೆಂಪ್ರೇಚರಲ್ಲಿ ಏನು ಹೀಟ್ ಮಾಡಿಲ್ಲ ಅಂದಾಗ ಆ ಥರ, ಆವಾಗ ಮ್ಯಾಗ್ನೀಷಿಯಮ್, ಅಲ್ಯೂಮಿನಿಯಂ ಇದೆಲ್ಲ ಯಾವ ಥರ ಇರುತ್ತೆ? ಈಗ ನಿಮ್ಮ ಮನೇಲಿ ಅಲ್ಯೂಮಿನಿಯಂ ಪಾತ್ರೆ ಇರುತ್ತೆ, ಆ ಪಾತ್ರೆ ಯಾವ ಥರ ಇರುತ್ತೆ? ಮಾಮೂಲಿಯಾಗಿರುತ್ತೆ. ಹೊಸತಂದಾಗ ಶೈನಿಂಗ್ ಹೊಡಿತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ಒಂದು ಫರ್ದರ್ ಆಕ್ಸಿಡೇಷನ್ ಆಗಬಾರ್ದು ಅಂತ ಅದ್ರ ಮೇಲೆ ಒಂದು ಲೇಯರ್ ಥರ ಕವರ್ ಆಗಿಬಿಡುತ್ತೆ, ಡಲ್ ಆಗುತ್ತೆ ಒಂದು ಸ್ವಲ್ಪ. ಓಕೆ. ಐರನ್ ಡಸ್ ನಾಟ್ ಬರ್ನ್ ಆನ್ ಹೀಟಿಂಗ್ ಬಟ್ ಐರನ್ ಫಿಲ್ಲಿಂಗ್ಸ್ ಬರ್ನ್ ವಿಗರಸ್ಲಿ ವೆನ್ ಸ್ಪ್ರಿಂಕಲ್ಡ್ ಇನ್ ದ ಫ್ಲೇಮ್ ಆಫ್ ದಿ ಬರ್ನರ್. ಅದೇ ರೀತಿ ಐರನ್ ಕೂಡ ಹೀಟ್ ಮಾಡಿದಾಗ ಅದೇನು ಬರ್ನ್ ಆಗಲ್ಲ, ಆದರೆ ಅದ್ರದ್ದು ಐರನ್ ಸಣ್ಣ ಸಣ್ಣ ಪೀಸ್ಗಳಿರುತ್ತಲ್ಲ ಅದನ್ನೇನಾದರೂ ನಾವು ಫ್ಲೇಮಲ್ಲಿ ಹಾಕಿದ್ವಿ ಅಂದರೆ ಬರ್ನರ್ ಫ್ಲೇಮಲ್ಲಿ ತುಂಬ ಜೋರಾಗಿ ಬರ್ನ್ ಆಗುತ್ತೆ. ಕಾಪರ್ ಡಸ್ ನಾಟ್ ಬರ್ನ್. ಕಾಪರ್ ಬಂದು ಬರ್ನ್ ಆಗಲ್ಲ. ಬಟ್ ದಿ ಹಾಟ್ ಮೆಟಲ್ ಈಸ್ ಕೋಟೆಡ್ ವಿತ್ ಅ ಬ್ಲ್ಯಾಕ್ ಕಲರ್ಡ್ ಲೇಯರ್ ಆಫ್ ಕಾಪರ್ ಆಕ್ಸೈಡ್. ಆದರೆ ಇದನ್ನು ಬೆಂಕಿಯಲ್ಲಿ ಇಟ್ಟಾಗ ಏನಾಗುತ್ತೆ, ಒಂಥರ ಸೂಟ್ ಟೈಪಲ್ಲಿ ಒಂದು ಬ್ಲ್ಯಾಕ್ ಕಲರ್ ಲೇಯರ್ ಫಾರ್ಮ್ ಆಗುತ್ತೆ ಕಾಪರ್ ಸುತ್ತು. ಅದನ್ನು ಕಾಪರ್ ಆಕ್ಸೈಡ್ ಅಂತ ಕರಿತೀವಿ. ಸಿಲ್ವರ್ ಆ್ಯಂಡ್ ಗೋಲ್ಡ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಈವನ್ ಎಟ್ ಹೈ ಟೆಂಪ್ರೇಚರ್. ನೀವು ಸಿಲ್ವರ್ನ ಮತ್ತು ಗೋಲ್ಡ್ನ ಇವೆರಡು ಮೆಟಲ್ಸ್ ಅಲ್ವಾ, ಇದನ್ನು ನೀವು ಎಷ್ಟೇ ಹೀಟ್ ಮಾಡಿ ಕರ್ಗೋವರೆಗೂ ಹೀಟ್ ಮಾಡಿದ್ರೂ ಕೂಡ ಇದು ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಲ್ಲ, ಗೋಲ್ಡ್ ಫಾರ್ಮಲ್ಲೇ ಇರುತ್ತೆ. ಅದಕ್ಕೆ ಗೋಲ್ಡ್ಗೆ ಮತ್ತು ಸಿಲ್ವರ್ಗೆ ಅಷ್ಟು ಡಿಮ್ಯಾಂಡ್. ಅರ್ಥ ಆಯ್ತಾ? ನಾವು ಅದೇ ರೀತಿ ಏನಾದ್ರು ಗೋಲ್ಡ್ ಆರ್ನಮೆಂಟ್ಸ್ ಹಾಕೊಳ್ಳೋದ್ರ ಬದಲು ಕಾಪರ್ ಆರ್ನಮೆಂಟ್ಸ್ ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ ಬರ್ತಾ ಬರ್ತಾ ಬ್ಲ್ಯಾಕ್ ಆಗುತ್ತೆ ಅದು.